व्याख्यामुद्रां कारसारसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणत विभवायावनिमगाः नमस्वामिन् रामप्रियतमानवन् गुरुगुण नमस्तुभ्यं भीम प्रबलतमकृष्णेष्ट भगवन्नम श्रीमन्मध्व प्रदिश सुदर्शन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 341ನೆಯ ಪ್ರವಚನ. ವ್ಯಾಸರು ಸ್ವಯಂ ತನ್ನ ಮಗನಿಗೆ ಶುಕಾಚಾರ್ಯರಿಗೆ ಚಿಂತನೆಗಳನ್ನು ಹೇಳಿದ್ದನ್ನು ಭೀಷ್ಮರು ಧರ್ಮರಾಜನಿಗೆ ಹೇಳುತ್ತಾ ಇದ್ದಾರೆ. ಕಾಲದ ವಿಸ್ತಾರವಾದಂತಹ ವ್ಯವಸ್ಥೆಗಳನ್ನೆಲ್ಲ ಹೇಳುತ್ತಾ ಈ ರೀತಿಯಾಗಿ 4 ಯುಗಗಳು 1000 ಬಾರಿ ಆದಾಗ ಚತುರ್ಮುಖನಿಗೆ ಒಂದು ಹಗಲು ಆಗ್ತದೆ ಅಷ್ಟೇ, ಮತ್ತೆ ರಾತ್ರಿ ಇದೆ ಅಂತ. ಹೀಗಾಗಿ 432 ಕೋಟಿ ವರ್ಷ ಒಟ್ಟಿಗೆ ಒಂದು ಹಗಲಿನ ಬ್ರಹ್ಮದೇವರ ಆಯುಷ್ಯದ ಮನುಷ್ಯಮಾನದ ಲೆಕ್ಕಾಚಾರ. ಮತ್ತಷ್ಟೇ 432 ಕೋಟಿ ವರ್ಷಗಳ ಕಾಲ ಅವರಿಗೆ ರಾತ್ರಿ. ಇಂಥದ್ದು 100 ವರ್ಷ ಅವರು ಪರಮಾಯುಷ್ಯವನ್ನು ಬ್ರಹ್ಮಾಂಡದ ಅರಸರಾಗಿ ನೋಡಿಕೊಳ್ಳುತ್ತಾರೆ. ಇಲ್ಲಿ ಹಗಲಿಗೆ 432 ಕೋಟಿ ವರ್ಷದ ಬಳಿಕ ಮತ್ತೆ ರಾತ್ರಿಗೆ ಪ್ರಳಯ ಆಗ್ತದೆ, ಬ್ರಹ್ಮನ ದಿನ ಪ್ರಳಯ ಅಂತ. ಹಾಗಾಗಿ ನಾಶ ಈ ನೆಲಕ್ಕೆಲ್ಲ ಇದೆ. ಬ್ರಹ್ಮನ ಲೋಕಕ್ಕೆ ಇಲ್ಲ, ಮೇಲಿನ ಲೋಕಗಳಿಗಿಲ್ಲ. ಆದರೆ ಈ 3 ಲೋಕಗಳಿಗೆಲ್ಲ ಸರ್ವನಾಶ ಇದೆ. ಹಾಗಾಗಿ ಮತ್ತೆ ಆತ ಮರುದಿನ ಸೃಷ್ಟಿ ಮಾಡಲಿಕ್ಕುಂಟು. ಇದು ನಿರಂತರ. ಕೊನೆಯ ಹೊತ್ತಿನಲ್ಲಿ 100 ವರ್ಷ ಮುಗಿದಾಗ ಬ್ರಹ್ಮನೇ ಇಲ್ಲದಾಗ ಬಹಳ ದೊಡ್ಡ ಮಹಾಪ್ರಳಯ ಅಂತ ಅನಿಸಿಕೊಳ್ಳುವಂಥದ್ದು. ಆಗ ಮತ್ತೆ ಸೃಷ್ಟಿಯಲ್ಲಿ ಭಗವಂತನಿಂದ ಬ್ರಹ್ಮನ ಸೃಷ್ಟಿ ಆಗ್ತದೆ. ಹೀಗಾಗಿ ಪ್ರತಿನಿತ್ಯದ ಸೃಷ್ಟಿಯನ್ನು ಸಹ ಇಲ್ಲಿ ಚಿಂತನೆಗೆ ತರ್ತಾರೆ ವ್ಯವಸ್ಥಿತವಾಗಿ. ತದಾದೌ ವಿಶ್ವಮೇಶ್ವರ ಪ್ರಳಯೇ ಆತ್ಮಾನಂ ಆವಿಶ್ಯ ಸುಪ್ತ್ವಾ ಸೋಂತೆ ವಿಬುಧ್ಯತೆ. ಭಗವಂತ ಪ್ರಳಯದ ಕೊನೆಯಲ್ಲಿ ತಾನು ತನ್ನೊಳಗೆ ಸೇರಿಕೊಂಡು ಯೋಗನಿದ್ರೆಯನ್ನು ನಡೆಸ್ತಾನೆ. ಮತ್ತೆ ಬೆಳಿಗ್ಗೆ ಬೇಗಕ್ಕೆ ಸೃಷ್ಟಿಯ ಆರಂಭದಲ್ಲಿ ಎಚ್ಚರಗೊಳ್ಳುತ್ತಾನೆ. ಪ್ರತಿಬುದ್ಧಂ ವಿಕುರುತೆ ಬ್ರಹ್ಮ ಅಕ್ಷಯ್ಯಂ ಕ್ಷಪಾಕ್ಷಯೇ. ರಾತ್ರಿ ಕಳೆದ ಬಳಿಕ ಭಗವಂತ ಮತ್ತೆ ಸೃಷ್ಟಿಯನ್ನು ಆರಂಭಿಸ್ತಾನೆ. ಬ್ರಹ್ಮನನ್ನೇ ತಂದಿರುತ್ತಾನೆ, ಚತುರ್ಮುಖ ಬ್ರಹ್ಮನನ್ನೇ, ಮಹತ್ತತ್ವ ಅಭಿಮಾನಿಯನ್ನೇ. ವ್ಯಾಸರು ಹೇಳಿದ್ರು ಶುಕಾಚಾರ್ಯ ಮೊದಲಿಗೆ ಎಂತಹ ಕ್ಷೋಭೆ ಆಗ್ತದೆ, ಕಂಪನ ಏರ್ಪಡುತ್ತದೆ, ಅದನ್ನು ಸಂಪೀಡನ ಅಂತ ಕರೆದಿದ್ದಾರೆ. ಈ ರೀತಿಯಾಗಿ ಸೃಜತೆ ಚ ಮಹದ್ಭೂತಂ, ಮಹತ್ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂಥ ಜೀವನನ್ನು ಭಗವಂತ ಎಲ್ಲಕ್ಕೂ ಒಡೆಯನೆ ಅನ್ನ ಜೀವನನ್ನು, ಜೀವೋತ್ತಮನನ್ನು ತಂದಿದ್ದಾನೆ. ಅಲ್ಲಿಂದ ಮತ್ತೆ ತಸ್ಮಾತ್ ವ್ಯಕ್ತಾತ್ಮಕಂ ಮನಃ, ಮತ್ತೆ ಒಳಗಿನಿಂದ ತೆರೆದುಕೊಳ್ಳುವಂಥದ್ದು ಮನಸ್ತತ್ವ. ಅದಕ್ಕೆ ಅಭಿಮಾನಿಯಾಗಿ ನಿಂತವನು ರುದ್ರದೇವ, ಅವನಂತರ್ತಾನೆ. ಮನಃ ಸೃಷ್ಟಿಂ ವಿಕರುತೆ ಚೋದ್ಯಮಾನಂ ಸ್ಥಿತೃಕ್ಷಯ. ಸೃಷ್ಟಿಯ ಬೆಡಗಿಗಾಗಿ ಮತ್ತೆ ಮನಸ್ಸು ಮಾಡಿದಾಗ, ಸಂಕಲ್ಪ ನಡೆಸಿದಾಗ, ಒಪ್ಪಿಗೆ ಕೊಟ್ಟಾಗ, ತೆರೆದುಕೊಂಡಾಗ, ಮತ್ತಲ್ಲಿ ಕ್ಷೋಭೆ ಉಂಟಾದಾಗ ಅಲ್ಲಿಂದ ಆಕಾಶಂ ಜಾಯತೆ ತಸ್ಮಾತ್ ತಸ್ಯ ಶಬ್ದ ಗುಣೋಮತಃ. ಭೂತದ ಸೃಷ್ಟಿ ಇನ್ನೊಮ್ಮೆ ಹೇಳಿದ್ರು ವ್ಯಾಸರು, ಹೇಗೆ ಚತುರ್ಮುಖನಿಂದ ಹೊರಟು ಬಂದ ರುದ್ರದೇವನು ಯಾವ ನೆಲೆಯಲ್ಲಿ
ಮೂರು ಅಹಂಕಾರಗಳಿಗೆ ಅಭಿಮಾನಿಯಾಗಿ ತಾಮಸದ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯಲ್ಲಿ ನೆಲೆಗೊಳ್ಳುತ್ತಾನೆ ಅಂತ. ಅದನ್ನ ರೀತಿ ಮತ್ತೆ ಪುನಃ ಹೇಳಿದ್ಯಾಕೆ ಅಂದರೆ ಪ್ರತಿನಿತ್ಯವೂ ಈ ರೀತಿಯಾದಂಥ ಸೃಷ್ಟಿ ಆಗ್ತಾ ಇದೆ ಎಂದು ತೋರಿಸಲಿಕ್ಕೆ ಯಥಾಪೂರ್ವ ಹಿಂದಿನ ಹಾಗೆ ಶಬ್ದ ಅದರ ವಿಶೇಷವಾದಂತಹ ಗುಣ. ಅಂತಹ ಆಕಾಶವು ಸೃಷ್ಟಿಯನ್ನು ಮಾಡಿಕೊಂಡ್ರೆ ಆಕಾಶಾತ್ ವಿಕುರ್ವಾಣಾತ್ ಸರ್ವಗಂಧವಃ ಶುಚಿಹಿ, ಎಲ್ಲ ವಾಸನೆ ಪರಿಮಳಗಳನ್ನೆಲ್ಲ ಹೊತ್ತು ತರತಕ್ಕಂತಹ ಅತ್ಯಂತ ಶುಚಿರ್ಭೂತವಾದ ಭೂತ ಅದು ವಾಯು, ಅದು ಸೃಷ್ಟಿಯನ್ನು ಪಡೀತದೆ. ವಿಶೇಷವಾಗಿರತಕ್ಕಂಥ ಬಲವಾನ್ ಜಾಯತೆ ವಾಯು, ಬಲಿಷ್ಠ, ಅದರ ಎದುರು ಯಾವುದೇ ಅಡ್ಡಿ ಆತಂಕಗಳು ಇರಲಿಕ್ಕಿಲ್ಲ. ಅದಕ್ಕೂ ಮತ್ತೆ ಪುನಃ ತಸ್ಯ ಸ್ಪರ್ಶ ಗುಣವತ, ಅದಕ್ಕೆ ಗುಣ ಸ್ಪರ್ಶ, ವಿಶೇಷವಾದ ಸ್ಪರ್ಶ. ಹಿಂದಿನ ಗುಣವನ್ನು ಆಕಾಶದ ಮೂಲ ಸ್ರೋತಸ್ಸು ಅಲ್ಲಿ ಬರಲಿಕ್ಕೆ ಹೋಗಿ ಅದು ಸಂಪರ್ಕ ಇರಲಾಗಿ ಅದರಲ್ಲಿ ಶಬ್ದವೂ ಇದೆ, ಹೊಸದಾಗಿ ಸ್ಪರ್ಶ ಇದೆ. ಅಲ್ಲಿಂದ ಮುಂದಕ್ಕೆ ಪುನಃ ವಾಯೋರಪಿ ವಿಕುರ್ವಾಣಾತ್, ಅದು ಬಗ್ಗೆ ವಿಕಾರವನ್ನು ಪಡೆದಾಗ ಜ್ಯೋತಿರ್ಭವತಿ ಭಾಸ್ವರಂ ರೋಚನಂ ಜನೇತ್ ಶುದ್ಧಂ, ಶುದ್ಧವಾದ ಅಗ್ನಿ ಬೆಳಕಿನ ಮುದ್ದೆ ಅದು ಸೃಷ್ಟಿಯನ್ನು ಪಡೀತದೆ. ತದ್ರೂಪಂ ಗುಣ ಮುಚ್ಚತೆ, ಅದಕ್ಕೆ ಮತ್ತೆ ರೂಪ ಅಂತ ಅದರ ಗುಣ ಕಾಣಲಿಕ್ಕೆ ಬರ್ತದೆ. ಅದರಲ್ಲಿ ಮತ್ತೆ ಶಬ್ದ ಇದೆ, ಬಿಸಿಯಾದ ಸ್ಪರ್ಶ ಇದೆ, ಅದು ವಿಶೇಷವಾಗಿ ಕಾಣಲಿಕ್ಕೆ ಬರ್ತದೆ. ಗಾಳಿಯನ್ನು ಕಾಣಲಿಕ್ಕೆ ಆಗುವುದಿಲ್ಲ, ಆಕಾಶ ಕಾಣುವಂಥದ್ದಲ್ಲ, ಹಾಗೆ ಆಕಾಶವನ್ನು ಮುಟ್ಲಿಕ್ಕೂ ಬರುವುದಿಲ್ಲ. ಹೀಗಾಗಿ ಮುಂದಿನ ಸ್ರೋತಸ್ಸುಗಳಿಗೆ ಬಂದಿರತಕ್ಕಂಥ ಭೂತಗಳ ಗುಣಗಳು ಹಿಂದಿನಕ್ಕಿವೆ, ಮುಂದಿನಕ್ಕಿಲ್ಲ ಅಂತ. ಇದು ಎಲ್ಲಿಯಾದರೂ ಇನ್ನೊಂದರ ಜೊತೆಯಲ್ಲಿ ಕಂಡರೆ ಅದರೊಟ್ಟಿಗೆ ಅದು ಸೇರಿಕೊಂಡಿದೆ ಅಂತ ಅರ್ಥ. ವಾಸ್ತವವಾಗಿ ಗುಣಾ ಪೂರ್ವಸ್ಯ ಪ್ರಾಪುನವಂತಿ ಉತ್ತರೋತ್ತರಂ, ಹಿಂದಿನ ಭೂತಗಳ ಗುಣಗಳನ್ನು ಮುಂದಿನವುಗಳು ಹೊತ್ತು ಬರುತ್ತವೆ. ಹಾಗಾಗಿ ತೇಷಾಂ ಯಾವತ್ ಗುಣಂ ಯದ್ಯತ್ ತತ್ತಾವತ್ ಗುಣ ಸಮೃತ, ಅದರಲ್ಲಿ ಮುಖ್ಯವಾದ ಗುಣ ಯಾವುದು ಅದು. ಈಗ ನೀರಿನಲ್ಲಿ ಒಂದೊಮ್ಮೆ ಮಣ್ಣು ಸೇರಿದರೆ ಅಥವಾ ಪರಿಮಳದ ನೀರು ಬಂದರೆ ಅಲ್ಲಿ ಪೃಥ್ವಿ ಪರಮಾಣು ಇದೆ ಅಂತ ಅರ್ಥ. ಹಾಗೆ ಗಾಳಿ ಒಂದೊಮ್ಮೆ ಗಂಧವನ್ನು ಹೊತ್ತು ತಂದರೆ, ಪರಿಮಳವನ್ನು ಹೊತ್ತು ತಂದರೆ, ತೋಟದಿಂದ ಬಂದಾಗ ಅಥವಾ ಕಡಲ ತೀರದಿಂದ ಬಂದಾಗ ಅದು ಮೀನಿನದ್ದೋ ಪುಷ್ಪದ್ದೋ ಗಂಧವನ್ನು ಹೊತ್ತು ತಂದರೆ ಅದು ಗಾಳಿಯ ಗುಣ ಅಲ್ಲ. ಗಾಳಿ ಅಲ್ಲಿರತಕ್ಕಂಥ ಪಾರ್ಥಿವ ಪರಮಾಣುಗಳನ್ನು ಮೆತ್ತಿಕೊಂಡು ಬರ್ತಾ ಇದೆ. ಕೆಲವೊಮ್ಮೆ ತಂಪಾದ ಗಾಳಿ ಬರ್ತದೆ, ಆಗ ನೀರಿನ ಪರಮಾಣುಗಳನ್ನು ಸೇರಿಕೊಂಡಿರ್ತದೆ. ಕೆಲವೊಮ್ಮೆ ಬಿಸಿಯಾದ ಗಾಳಿ ಬರ್ತದೆ, ಆಗ ಸೂರ್ಯನ ಕಿರಣಗಳ ಬಿಸಿಯನ್ನು, ಹೀಟ್, ಬೆಂಕಿಯ ಅಂಶಗಳನ್ನು, ಕಣಗಳನ್ನು ಹೊತ್ತು ಬಂದಿದೆ ಅಂತ ಅರ್ಥ. ಹೀಗೆ ಮುಂದಿನ ಭೂತಗಳಲ್ಲಿ ಹಿಂದಿನ ಗುಣಗಳು ಸಂಕ್ರಾಂತಗೊಂಡಿವೆ, ಆದರೆ ಹೊಸದಾದ ಒಂದು ಗುಣವನ್ನು ಅದು ಹೊತ್ತು ನಿಂತಿದೆ. ಆದರೆ ಯಾವುದರ ನಿಜವಾದ ಗುಣವೋ ಅದುವೇ ಆ ಪರಮಾಣುಗಳಾಗಿ ಅಲ್ಲಿ ಇನ್ನೊಂದರಲ್ಲಿ ಸೇರಿಕೊಂಡಿದೆ, ವಿಮಿಶ್ರವನ್ನು ಪಡೆದಾಗ. ಹೀಗೆ ಜ್ಯೋತಿಷೋಪಿ ವಿಕುರ್ವಾಣಾತ್, ಬೆಂಕಿಯು ಮತ್ತೆ ವಿಕಾರವನ್ನು ಪಡೆದಾಗ ಭವಂತಿ ಅಪಹ ರಸಾತ್ಮಿಕ, ನೀರುಗಳು ಸೃಷ್ಟಿಯಾದವು ಅಂತ. ಅದ್ವ್ಯೋ ಗಂಧವಃ ಭೂಮಿ ಪೂರ್ವೇಶಾಂ ಸೃಷ್ಟಿ ರುಚ್ಯತೆ. ಹೀಗೆ ಭೂತಗಳ ಸೃಷ್ಟಿ ನೀರಿನಿಂದ ಗಂಧವನ್ನು ಹೊತ್ತ ಮಣ್ಣು ಬರ್ತದೆ, ಪೃಥ್ವಿ ಬರ್ತದೆ. ಅದರದ್ದು ಮುಖ್ಯವಾದ ಧರ್ಮ ಅದು ಗಂಧ, ಮೂಗಿಗೆ ಕೆಲಸ ಮಾಡುವಂಥದ್ದು. ಅದರಂತೆ ನೀರು ಬಂದಾಗ ಅದಕ್ಕೆ ರಸಾತ್ಮಿಕ ಅಂತ ಹೇಳುದು, ಅದರ ಗುಣ ರಸ, ನಾಲಿಗೆಗೆ ಅದು ಸಿಗ್ತದೆ. ಹೀಗೆ ಪಂಚಭೂತಗಳ ಸೃಷ್ಟಿಯನ್ನು ಹೇಳಿದ್ದು ಅಂತ ವ್ಯಾಸರು. ಮತ್ತೆ ಇದು ಶ್ರುತಿಗಳಲ್ಲೆಲ್ಲ ಬರ್ತದೆ ಎನ್ನುವ ನೆಲೆಯಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಬ್ರಹ್ಮ ತೇಜೋಮಯಂ ಶುಕ್ರಂ ಯಸ್ಯ ಸರ್ವೈದಂ ಜಗತ್, ಇಡೀ ಜಗತ್ತು ಬ್ರಹ್ಮನಿಂದ ಸೃಷ್ಟವಾಗಿದೆ ಅನ್ನುವ ಕಲ್ಪನೆಯನ್ನು, ಚಿಂತನೆಯನ್ನು ಯಾವ ರೀತಿಯಲ್ಲಿದೆ ಕೇಳಿಕೊಂಡಾಗ ಸಹಜವಾದ ಸೃಷ್ಟಿಯ ಪ್ರಕ್ರಿಯೆಯಂತೆ ತಸ್ಮಿನ್ ಗರ್ಭನ್ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ಕೃಷ್ಣ ಹೇಳಿದಾಗೆ ಪ್ರಕೃತಿಯ ಮಾಧ್ಯಮದಲ್ಲಿ ಇಲ್ಲಿ ಎಲ್ಲಿಯೂ ಸಹ ಭಗವಂತನಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಧಾತುಗಳು ಇಲ್ಲ, ಶರೀರಗಳು ಇಲ್ಲ. ಅದನ್ನು ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಧಾತುಗಳ ಚಿಂತನೆ ಇಲ್ಲಿಲ್ಲ, ಶುಕ್ರವೀರ್ಯಗಳ ವ್ಯವಸ್ಥೆಗಳೇ ಇಲ್ಲ. ಆದರೆ ಭಗವಂತನ ಶಕ್ತಿ ಎನ್ನುವುದೇ, ಸಾಮರ್ಥ್ಯ ವಿಶೇಷ ಎನ್ನುವುದೇ, ಜೊತೆಯಲ್ಲಿ ವಿಶೇಷವಾಗಿರತಕ್ಕ ತೇಜಶಕ್ತಿಯೇ ಇಲ್ಲಿ ಜಗತ್ತಿಗೆ ಕಾರಣವಾಗಿ ನಿಂತಿದೆ ಒಂದು ಚಿಂತನೆಯನ್ನು ಕೊಡುತ್ತಾರೆ.
ಏಕಸ್ಯ ಬ್ರಹ್ಮಭೂತಸ್ಯ ದ್ವಯಂ ಸ್ಥಾವರ ಜಂಗಮಂ, ಒಬ್ಬನೇ ಭಗವಂತ ಏಕೋ ವಿಷ್ಣು ಮಹಾದ್ಭೂತಂ ಅಂತ. ಅವನಿಗೆ ಎರಡು ಪ್ರಕಾರವಾಗಿರತಕ್ಕಂಥ ಪ್ರತಿಬಿಂಬಗಳು, ನಡೆದಾಡತಕ್ಕವುಗಳು, ಆಲದವುಗಳು ಅಂತ. ಕದಲಲು ಆರದವುಗಳು ಮರಮಟ್ಟುಗಳು, ಅವು ಜೀವಗಳೇ. ಹಾಗೆ ಮನುಷ್ಯ, ಪ್ರಾಣಿ ಪ್ರಪಂಚ ಇವರೆಲ್ಲವೂ ಜಂಗಮ ಪ್ರಪಂಚ, ಹೋಗುವಂಥವುಗಳು, ಚಲನಶೀಲಗಳು. ಈ ಎರಡು ಪ್ರಕಾರದಿಂದ ಭಗವಂತನಿಂದ ಸೃಷ್ಟಿ ಲೋಕ ಪಡೆದಿದೆ. ಭಗವಂತನ ವಿಶೇಷವಾದ ಅಚ್ಚು ಆಗಿದೆ ಅದು ಅಂತ ಹೇಳ್ತಾರೆ. ಅಹರ್ಮುಖೇ ವಿಬುದ್ಧಂತತ್ ಸೃಜತೆ ವಿದ್ಯೆಯಾ ಜಗತ್. ಹಗಲಿನಲ್ಲಿ ಈ ಪ್ರಕಾರವಾದಂತಹ ಸೃಷ್ಟಿಯನ್ನು ನಡೆಸಿಕೊಡುವಾಗ ಜೊತೆಯಲ್ಲಿ ಚತುರ್ಮುಖನಿಂದ ಸೃಷ್ಟಿಗೊಂಡಾಗಲೂ ಜೊತೆಯಲ್ಲಿ ಸರಸ್ವತಿ ಇದ್ದೇ ಇದ್ದಾಳೆ. ಹೀಗಾಗಿ ಇಡೀ ಜಗತ್ತು ಒಳ್ಳೆಯ ಅನುಕೂಲಕರವಾದ ನೆಲೆಯಲ್ಲಿ ಇದನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮ ಬಹಳ ಚಿಂತನೆಯನ್ನು ನಡೆಸಿಕೊಟ್ಟಿದ್ದಾನೆ. ಎಚ್ಚರದಲ್ಲಿ ಇದರ ಸೃಷ್ಟಿಯಾಗಿದೆ. ಇದೇನು ತಪ್ಪಾದ, ಕಣ್ಣು ಕಟ್ಟಾದ, ಅಜ್ಞಾನ ಮೂಲಕವಾದ ಸೃಷ್ಟಿ ಅಲ್ಲ ಇದು. ಮೊದಲ ಬಾರಿಗೆ ಭಗವಂತನಿಂದ ಬಂದಾಗಲೂ, ಮುಂದಕ್ಕೆ ಚತುರ್ಮುಖನಿಂದ ಸೃಷ್ಟಿಯನ್ನು ಪಡೆದಾಗಲೂ. ಅಗ್ರೇವ ಮಹದ್ಭೂತಂ ಆಶು ವ್ಯಕ್ತಾತ್ಮಕಂ ಪುನಃ ಆಶು ವ್ಯಕ್ತಾತ್ಮಕಂ ಮನಃ. ಮುಖ್ಯವಾಗಿ ಮೊದಲಿರುವಂಥದ್ದು ಭಗವಂತ. ಭಗವಂತ ನಂತರದಲ್ಲಿ ಪ್ರಪಂಚದಲ್ಲಿ ಲೆಕ್ಕಾಚಾರದಲ್ಲಿ ಸಿಗುವಂಥದ್ದು ಮಹತ್ತತ್ವಾಭಿಮಾನಿಯಾಗಿರತಕ್ಕ ಚತುರ್ಮುಖ. ಅಲ್ಲಿಂದ ಮುಂದಕ್ಕೆ ಬಂದಿರುವವನು ಮನೋಭಿಮಾನಿಯಾಗಿರತಕ್ಕಂಥ ರುದ್ರ. ಮನಸ್ಸಂತೂ ವಿಚಿತ್ರವಾಗಿರ್ತದೆ. ಅದು ಎಲ್ಲವನ್ನು ಬಯಸ್ತದೆ. ಅದು ಬಹಳ ದೂರದ ಸಂಗತಿಗಳನ್ನು ಗ್ರಹಿಸ್ತದೆ. ಅಂದರೆ ಮನಸ್ಸು ದೂರಕ್ಕೆ ಹೋಗ್ತದೆ. ದೂರಗಮ್ ಬಹುಧಾಗಾಮಿ, ಬಹಳ ವಿಚಿತ್ರವಾಗಿ ಆಚೀಚೆ ಓಡಾಡುವಂಥದ್ದು. ಪ್ರಾರ್ಥನಾ ಸಂಶಯಾತ್ಮಕಂ, ಬಯಕೆಗಳ ಗೂಡು, ಸಂಶಯಗಳ ತಾಣ ಅದು ಮನಸ್ಸು. ಅದರಿಂದ ಮನಸ್ಸಿನಲ್ಲಿ ಒಂದೊಮ್ಮೆ ಸಂಶಯ ಗಟ್ಟಿ ಉಳಿದ್ರೆ ಮತ್ತೆದು ಹೋಗುವುದಿಲ್ಲ. ಅದು ಅದರ ಮೇಲೆ ಕೂತು ಬಿಡುತ್ತದೆ. ಹೀಗಾಗಿ ಇಂತಹ ಮನಸ್ಸು ಅದರ ಅಭಿಮಾನಿಯಾಗಿರುವವನು ಶಿವ ಚತುರ್ಮುಖನ ಸೃಷ್ಟಿಯ ನಂತರದಲ್ಲಿ ಈ ಲೋಕವನ್ನು ಕಂಡಿದ್ದಾನೆ. ಅಭಿಭೂಯೇಹ ಚ ಅಧಿಷ್ಠತ್ ವ್ಯಸೃಜ ಸಪ್ತ ಮಾನಸಾನ್. ಚತುರ್ಮುಖ ಈ ಎಲ್ಲರಿಗಿಂತ ಮಿಗಿಲಾಗಿ ನಿಂತಿದ್ದಾನೆ, ಜೀವೋತ್ತಮನಿದ್ದಾನೆ. ಮುಂದೆ ಅವನಿಂದಲೇ ಮನಸ್ಸಿನಿಂದ ಸೃಷ್ಟಿಯಾಗತಕ್ಕಂಥ ಮರೀಚ್ಯಾದಿಗಳೇ ಇದ್ದಾರೆ. ಅವರೆಲ್ಲರ ಅಪ್ಪನಾಗಿ ಅವರೆಲ್ಲರಿಗಿಂತ ಮಿಗಿಲಾದ ಸಂಗತಿಯಾಗಿ ಚತುರ್ಮುಖ ಮೆರೆದಿದ್ದಾನೆ. ಸೃಷ್ಟಿ ಆರಂಭದಲ್ಲಿ 7 ಪ್ರಕಾರಗಳೇ ಪ್ರಧಾನವಾದ ಸ್ಥಾನಮಾನವನ್ನು ಪಡೆದವು. 7 ಪಂಚಭೂತಗಳ ಜೊತೆಯಲ್ಲಿ ಮನಸ್ಸು ಮತ್ತೆ ಬುದ್ಧಿ ಅಂತ. ಮನಸ್ಸಿನ ಶಿವಾಭಿಮಾನಿ ಆದರೆ ಬುದ್ಧಿ ಅದು ಜೀವ ಅಂತ ಅರ್ಥ. ಅಭಿಮಾನಿ ವಾಸ್ತವವಾಗಿ ಜೀವನಿಗೆ ಸ್ವಯಂ ಬುದ್ಧಿ ಇರುವುದಾದ್ರಿಂದ ಬುದ್ಧಿ ಜೀವ ಅಂತ ಅರ್ಥ. ಬುದ್ಧಿ ಶಬ್ದದಿಂದ ಸರಸ್ವತಿ ಬ್ರಹ್ಮನನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಲೋಕದಲ್ಲಿ ಸೃಷ್ಟಿಯಾದಂತಹ ರುದ್ರನಿಗಿಂತ ಮಿಗಿಲಾಗಿ ಚತುರ್ಮುಖ ಇದ್ದ. ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತ ಎಲ್ಲ ಜೀವಗಳಿಗಿಂತ ಶ್ರೇಷ್ಠನಾಗಿ ಬಿಟ್ಟವ. ಹೀಗಾಗಿ ಅತ್ಯಂತ ವಿಲಕ್ಷಣವಾದಂತಹ ಸೃಷ್ಟಿ ಇದು. ಆದರೆ ಇವುಗಳು ಒಟ್ಟು ಸೇರ್ಲಿಕ್ಕೆ ಆಗದೇ ಇದ್ದಾಗ ಏತೇ ಸಪ್ತವಿಧಾತ್ಮಾನಃ ನಾನವೀರ್ಯಾಃ ಪೃಥಕ್ ಪೃಥಕ್. ಪಂಚಭೂತಗಳು ಬಹಳಷ್ಟು ಶಕ್ತಿಪೂರ್ಣಗಳಾಗಿವೆ. ಅವುಗಳ ನೆಲೆಯಲ್ಲಿ ಮನಸ್ಸು ಬುದ್ಧಿಗಳು 2 ಸೇರಿಕೊಂಡಿವೆ. ನಿಶ್ಚಯ ಮಾಡತಕ್ಕ ಬುದ್ಧಿ, ಸಂಶಯ ಮಾಡತಕ್ಕ ಮನಸ್ಸು. ಆದರೆ ಇವು ಸೇರಿಕೊಂಡು ಒಂದು ಕೆಲಸ ಮಾಡಲಿಕ್ಕೆ ಭಗವಂತನ ಸಂಕಲ್ಪ ಬೇಕಾಗಿದೆ. ಪ್ರತ್ಯೇಕವಿದ್ದಾರವುಗಳು ಸಾಮರ್ಥ್ಯಗಳ ಎಷ್ಟಿದ್ದರೂ ಸೃಷ್ಟಿಯಲ್ಲಿ ಅದರ ವೈಚಿತ್ರ್ಯ ಕಾಣುವುದಿಲ್ಲ. ಹಾಗೆ ಭಗವಂತನಿಂದ ವಿಶೇಷವಾಗಿ ಅನುಗ್ರಹೀತರಾದಾಗ ಮೊದಲಿಗೆ ನಾಶಕ್ರವನ್ ಪ್ರಜಾಸೃಷ್ಟಂ ಅಸಮಾಗಮ್ಯ ಕೃಷ್ಣಶ, ಒಟ್ಟು ಸೇರಲಾಗದೆ ಸೃಷ್ಟಿಯಲ್ಲಿ ಸೋತಿದ್ದರು. ಮುಂದೆ ಪರಮಾತ್ಮನ ಇಚ್ಛೆಯಿಂದ ಸೃಷ್ಟಿಯನ್ನು ನಡೆಸಿಕೊಡ್ತಾರೆ, ಸೇರಿಕೊಳ್ತಾರೆ. ಇಲ್ಲಿ ಸೇರಿಕೊಳ್ಳುವಲ್ಲಿ ಅವರವರು ಮಾತ್ರ ಅಲ್ಲ, ಅವರಿಗೆ ಅನೇಕ ಮಂದಿಗಳು ಸೇರಿಕೊಳ್ತಾರೆ ಎನ್ನುವುದು ಅವಶ್ಯವಾಗಿದೆ.
ಮತ್ತೆ ಅವರು ಭಗವಂತನ ಆದೇಶದಂತೆ ಮಿಶ್ರಣಗೊಂಡಾಗತೆ ಸಮೇತ್ಯ ಮಹಾತ್ಮಾನಂ ಅನ್ಯೋನ್ಯಂ ಅಭಿಸಂಶ್ರಿತಾ ಅವರವರ ಆಶ್ರಯವನ್ನು ಗಟ್ಟಿಯಾಗಿ ಪಡೆದುಕೊಂಡು ವಾಸ್ತವವಾಗಿ ಭಗವಂತನ ಆದೇಶ ಯಾಕೆ ಮಿಕ್ಸ್ ಆಗಲಿಕ್ಕೆ ಮಿಶ್ರಣಗೊಳ್ಳಿಕ್ಕೆ ಅಂತ. ದ್ರವ್ಯಂಕರ್ಮಚ ಕಾಲಶ್ಚ ಸ್ವಭಾವೋ ಜೈವೈವಚ ಯದನುಗ್ರಹದ ಸಂದಿನ ಸಂತಿ ಯದುಪೇಕ್ಷೆಯ ಅಂತ. ದೇವರನ್ನು ಹೊರತುಪಡಿಸಿದರೆ ಇವುಗಳು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಇವುಗಳ ಅಸ್ತಿತ್ವ ಭಗವಂತನ ಕೈಯಲ್ಲಿ ಇಲ್ಲಿದೆ ಅನ್ನತಕ್ಕಂಥ ಎಚ್ಚರ ಪರಿಪೂರ್ಣವಾಗಿ ದೇವರಲ್ಲಿ ಇದೆ. ಹೀಗಾಗಿ ಇಂತಹ ನೆಲೆಯಲ್ಲಿ ಇವರು ಸೇರಿಕೊಂಡರು ದೇವರ ಆದೇಶದಂತೆ ಸಂಪರ್ಕವನ್ನು ಒಬ್ಬರೊಬ್ಬರು ಸಾಧಿಸಿಕೊಂಡ್ರು. ಸಂಪರ್ಕ ಸಾಧನೆ ಸೃಷ್ಟಿಯ ಬಿತ್ತರದಲ್ಲಿ ಅದು ತನ್ನಷ್ಟಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ದೇವರ ಆಟ ಇಲ್ಲದೆ. ಎಷ್ಟೋ ಸಮಯ ಈ ಪಂಚಭೂತಗಳು ಹಾಗೆ ಇದ್ದವು, ಅದರಿಂದ ಉಳಿತಾಗಲಿಲ್ಲ. ಅವುಗಳೇ ಸೇರಿಕೊಳ್ಳಿಕ್ಕೆ ಅವುಗಳಿಗೆ ಸಾಮರ್ಥ್ಯ ಇಲ್ಲ, ದೇವರು ಸೇರಿಸಿಕೊಳ್ಳುವಂಥದ್ದು. ಹಾಗಾಗಿ ಆತನಿಂದಾಗಿ ಮತ್ತೆ ಇವುಗಳು ಮಿಶ್ರಭಾವವನ್ನು ಪಡೆದು ಸೃಷ್ಟಿಯಲ್ಲಿ ತೊಡಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಶರೀರಾಶ್ರಯಣಂ ಪ್ರಾಪ್ತಾಹ ತತಃ ಪುರುಷ ಉಚ್ಯತೆ. ಮುಂದಕ್ಕೆ ಈ ಜೀವನನ್ನು ಪುರುಷ ಅಂತ ಕರೆಯಲಿಕ್ಕೆ ಕಾರಣ ಇವರಿಗೆ ಶರೀರ ಬರ್ತದೆ, ಎಲ್ಲ ಸೇರಿಕೊಳ್ಳುತ್ತದೆ, ಅವಯವಗಳು ಪುಷ್ಟಿ ಆಗ್ತವೆ. ಈ ಶರೀರವನ್ನು ನಾಶಗೊಳ್ಳುವುದನ್ನು ಜಡವಾದ್ದನ್ನು ಹೊತ್ತುಕೊಂಡದ್ರಿಂದ ಜೀವನಿಗೆ ಶರೀರಿ ಅಂತ ಹೆಸರಿದೆ. ಅದು ತುಂಬ ಹರಿದು ಹೋಗುವ ಸಂಗತಿ ಆದ ಈ ಶರೀರ ಅಂತ ಹೆಸರು. ಶ್ರಯಣಾತ್ ಶರೀರೀ ಭವತಿ ಮೂರ್ತಿಮಾನ್ ಷೋಡಶಾತ್ಮಕ. ಈ ಜೀವನಿಗೆ ಹತ್ತಿರದಲ್ಲಿರತಕ್ಕಂಥ ಸ್ವರೂಪದೇಹಕ್ಕಿಂತ ಭಿನ್ನವಾದದ್ದು ಯಾತನಾ ಶರೀರ ಈ ಪ್ರಕಾರವಾಗಿ ಸೃಷ್ಟಿಯನ್ನು ಪಡಿತದೆ. ಮುಂದಕ್ಕೆ ಅನುಗುಣವಾಗಿ ಸ್ಥೂಲ ರೂಪಗಳು ಅವನಿಗೆ ಸೇರ್ತವೆ. ಎಲ್ಲ ಭೂತಗಳ ಸಂಪರ್ಕಕ್ಕೆ, ಪಂಚಭೂತಗಳ ಸಂಪರ್ಕಕ್ಕೆ ಒಳಗಾಗ್ತಾನೆ. ದೇಹ ಅವನದ್ದು ನಿಧಾನಕ್ಕೆ ತನ್ನತನವನ್ನು ಕಳ್ಕೊಳ್ಳಿಕ್ಕೆ 100 ವರ್ಷದ ನಂತರ ಶರೀರ ಇರುವುದಿಲ್ಲಲ್ಲ, ಅಲ್ಲಿಯವರೆಗೆ ಸುಖವನ್ನು ಅನುಭವಿಸಿಕೊಂಡು ಶರೀರವನ್ನು ಇಟ್ಟುಕೊಳ್ಳುತ್ತಾನೆ. ಅವರು ಭಗವಂತನ ಪ್ರತೀಕನಿದ್ದಾನೆ, ಪ್ರತಿಬಿಂಬನಿದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲ ಕಡೆಯಿಂದಲೂ ಅವನಿಗೆ ಭಗವಂತನ ರಕ್ಷೆ ಇರಲು ಕಾರಣ ಅವನಾಗಿರತಕ್ಕ ಧರ್ಮಗಳು. ಭೂತಗಳ ಬಗ್ಗೆ ಮುಂದೆ ಹೇಳಲಿಕ್ಕಿರುವುದರಿಂದ ಪಂಚಭೂತಗಳನ್ನು ಸೇರಿಸಿಕೊಳ್ಳದೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಮನೋವೃತ್ತಿಗಳು, ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ, ಈ ಒಟ್ಟಿಗೆ ಪ್ರಕೃತಿ ಧರ್ಮದಲ್ಲಿ ಬಂದವ. ಹೀಗೆ 16ರ ಮೂಟೆಯಾಗಿ ನಿಂತವನು. ಅವನ ಮೇಲೆ ತಮ ವಿಶಂತಿ ಭೂತಾನಿ ಮಹಾಂತಿ ಸಹಕರ್ಮಣ. ದೊಡ್ಡ ಭೂತಗಳು, ಮುಖ್ಯವಾಗಿ ಗಾಳಿ, ಆಕಾಶ, ಇವು ವಿಶೇಷವಾದಂತಹ, ಜೊತೆಯಲ್ಲಿ ಬೆಂಕಿಯು, ಇವಿಷ್ಟು ಸೇರಿಕೊಂಡು ಅದು ಕರ್ಮ ಬೇರೆ ಇದೆ. ಜೀವನದ್ದು ಮಾನಸವಾದ ಕರ್ಮಗಳಿಗೆ ಜೊತೆಯಲ್ಲಿ ಅವನಿಗೆ ಸೃಷ್ಟಿಯಾದಿಗಳನ್ನು ಕೊಡುತ್ತಾರೆ. ಸರ್ವಭೂತಾನಿಪಾದಾಯ ತಪಸಶ್ಚರಣಾಯ ಹಿ ಆದಿಕರ್ತ ಮಹಾಭೂತಂ ತಮೇವಾಹು ಪ್ರಜಾಪತಿಂ. ಲೋಕದ ಕ್ಷೇಮಕ್ಕಾಗಿ ನಿರಂತರವಾಗಿ ತಪಸ್ಸು ಮಾಡುತ್ತಿರುವ ಬ್ರಹ್ಮದೇವ, ಅವನ ಚಿಂತನೆಯಲ್ಲಿ ಕೈಯಲ್ಲಿ ಅಕ್ಷಮಾಲೆ ಇತ್ತು. ಜಪ ಮಾಡುತ್ತಾರೆ. ಪ್ರಜೆಗಳ ಕ್ಷೇಮಕ್ಕಾಗಿ, ಊರಿನ ಏಳಿಗೆಗಾಗಿ ರಾಜ ಮಾಡತಕ್ಕಂತಹ ಅದ್ದೂರಿಯಾದ ದೇವರ ಸೇವೆ. ಇಲ್ಲಿ ಮನುಷ್ಯನನ್ನು ಕರ್ಮವೂ ಸಹ ಸೇರಿಕೊಳ್ಳುತ್ತದೆ ಕೆಲಸ ಮಾಡಲಿಕ್ಕೆ. ಅದು ಅವನ ಹಿಂದಿನ ಕರ್ಮಗಳ ನೆಲೆಯಲ್ಲಿ ಆಗುವಂಥದ್ದು. ಹೀಗೆ ಇವರನ್ನೆಲ್ಲ ಇಟ್ಟುಕೊಂಡು ಅಲ್ಲಿರತಕ್ಕಂಥ ಜೀವಿಗಳಿಗೆ ವಿಶೇಷವಾದಂಥ ಸಾಧನೆಗಾಗಿ ಮಹಾಭೂತ ಎನಿಸಿಕೊಂಡವ ಭಗವಂತ ನಿಜವಾಗಿ ಮಹಾಭೂತ. ಆದರೆ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬಂದವನನ್ನು, ಪ್ರಜಾಪತಿಯನ್ನು ಸಹ ಆ ರೀತಿಯಾಗಿ ಗುರುತಿಸ್ತಾರೆ. ಪ್ರಜಾನಾಂ ಪಾಲನಾಥ್ ಅಂತ ಹೇಳಿಕೊಂಡು ಅದು ವಿಷ್ಣು ಆಗಿದ್ರು
ಬ್ರಹ್ಮಾಂಡದ ಅರಸನಾಗಿ ಚತುರ್ಮುಖ ಪ್ರಜಾಪತಿ ಎನಿಸ್ತಾನೆ. ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜು ಮಸ್ತನ್ನೋ ಸ್ವಯಂ ಸ್ಯಾಮ ಯತ್ಕಾಮಾಸ್ತೇಜು ಮಹತನ್ನೋ ಸ್ವಯಂ ಸ್ಯಾಮತೆಯವರ ವೀಣಾಂ ಹೇಳಿ ಆತನನ್ನು ಸಂತೋಷಪಡಿಸುವುದುಂಟು. ಹೀಗೆ ಬ್ರಹ್ಮದೇವ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದರು. ಸವೈ ಸೃಜತಿ ಭೂತಾನಿ ಸಯೇವ ಪುರುಷ ಪರಃ. ಅವನನ್ನು ಪುರುಷ ಅಂತ ಕರಿತೇವೆ. ಅವನು ಎಲ್ಲರ ದೇಹದ ಒಳಗೂ ಇದ್ದಾನೆ. ಅದರ ದೇಹ ಕೊಟ್ಟವನಲ್ಲ, ಭಗವಂತನಂತೆ ಅಲ್ಲ. ದೇಹದಲ್ಲಿ ಮಲಗಿರುವುದೂ ಇಲ್ಲ. ಅವನು ವಿಜ್ಞಾನಮಯದ ಕೋಶದ ಅಭಿಮಾನಿ ಇದ್ದ. ಹಾಗೆ ಇವನನ್ನು ಪುರುಷ ಪರಹ ಅಂತೇಳಿ ಬೇರೆ ಇನ್ನೊಬ್ಬ ಪುರುಷ ಅಂತ ಹೇಳಿ ತಮ್ಮ ಯಜ್ಞಂಬರೀಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ಅಂತೇಳಿ ಮೊದಲು ಹುಟ್ಟಿದವನನ್ನು ಪುರುಷ ಅಂತ ಕರೆದು ಸಹಸ್ರಶೀರ್ಷ ಪುರುಷ ಅಂತ ಭಗವಂತನನ್ನು ಪುರುಷ ಶಬ್ದದಿಂದ ಹೇಳಿದ್ದಾರೆ. ಹಾಗಾಗಿ ಬಿಂಬ ಪ್ರತಿಬಿಂಬ ಭಾವದ ಚಿಂತನೆಯಲ್ಲಿ ಹೆಸರನ್ನು ಸಹ ಸ್ಪಷ್ಟಪಡಿಸಲೋಸ್ಗ ಹಾಗೆ ನಡೆಸಿಕೊಟ್ಟಿದ್ದ. ಹೀಗೆ ಇವನು ಪರಹ ಪುರುಷ. ಇವನು ಎಲ್ಲ ಜೀವರಿಗಿಂತ ಉತ್ತಮನಾಗಿಯ ಪುರುಷ. ಆದರೆ ಇವನು ಭಗವಂತನಿಂದ ಬೇರೆ ಇದ್ದಾನೆ. ಈ ದೇಹದಲ್ಲಿ ನೆಲೆಗೊಂಡವನು ದೇವರು ಇದ್ದಾರೆ, ಜೀವನಿ ಇದ್ದಾನೆ, ಇತರ ತತ್ವಾಭಿಮಾನಿಗಳು ಇದ್ದಾರೆ. ಆದರೆ ದೇವರು ಇರುವುದು ಸ್ವತಂತ್ರವಾಗಿ, ಜೀವ ಇರುವುದು ದೇವರಿಗೆ ಅಧೀನನಾಗಿ ಇಲ್ಲಿ ಕೊಟ್ಟದ್ದು ಇಟ್ಟು ಹೋಗಿದ್ದಾನೆ. ಅವನ ಉಪಭೋಗದಲ್ಲಿ ಇರುವವುಗಳನ್ನೇ ಅದರ ಜೊತೆಯಲ್ಲಿ ಸೇರಿಸಿರುವುದು ಅವನು ಸೃಷ್ಟಿಯಲ್ಲಿ ಬಂದಾಗ. ಹೀಗೆ ಜೀವೋತ್ತಮನಾದಂತಹ ಚತುರ್ಮುಖನ ಸೃಷ್ಟಿ. ಅವನನ್ನು ಅಜಹ ಅಂತ ಕರೀತಾರೆ. ಅವನು ಮತ್ತೆ ಉಳಿದವರನ್ನು ಸೃಷ್ಟಿ ಮಾಡಲಿಕ್ಕುಂಟು. ಅಜಹ ಜನಯತೆ ಬ್ರಹ್ಮ ದೇವರ್ಷಿ ಪಿತೃಮಾನವಾನ್. ಬ್ರಹ್ಮದೇವರಿಂದ ದೇವತೆಗಳು ಸೃಷ್ಟಿಯಾಗ್ತಾರೆ, ಋಷಿಗಳು ಬರ್ತಾರೆ, ಮನುಷ್ಯರು ಸೃಷ್ಟಿಯನ್ನು ಪಡಿತಾರೆ. ಅದಕ್ಕೆ ಅವನಿಗೊಂದು ರೂಪವನ್ನು ಕೊಟ್ಟಿದ್ದೆ ನಾವು, ವಿರಿಂಚ ಅಂತ ಹೇಳಿಕೊಂಡು ವಿರೇಚನ ಮಾಡ್ತಾನೆ. ಜಗತ್ತಿನ ಎಲ್ಲ ಬಗೆಯ ವ್ಯಕ್ತಿಗಳ ಸೃಷ್ಟಿಯಲ್ಲಿ ಚತುರ್ಮುಖ ನಿಂತಿದ್ದಾನೆ. ಲೋಕಾನ್ ನದೀಹಿ ಸಮುದ್ರಾಂಶ ದಿಶಃ ಶೈಲಾನ್ ವನಸ್ಪತೀನ್ ನರ ಕಿನ್ನರ ರಕ್ಷಾಂಸಿ ಪಶು ಮೃಗಪಕ್ಷು ವಯಃ ಪಶು ಮೃಗೋರಗಾನ್. ಅವರು ಸೃಷ್ಟಿ ಮಾಡಿದ್ದರ ಪಟ್ಟಿ ನೋಡಿಕೊಂಡು ಹೋದ್ರೆ ಮೇಲಿನಿಂದ ಕೆಳಗಿನವರೆಗಿನ ಲೌಕಿಕವಾದಂತಹ ವಸ್ತುಗಳ ಸೃಷ್ಟಿಯನ್ನು ಉಲ್ಲೇಖ ಮಾಡ್ತಾರೆ. ಹಾಗೆ ನಾವೇ ಸೃಷ್ಟಿ ಮಾಡಿಕೊಂಡು ಬರುವುದಲ್ಲ, ಚತುರ್ಮುಖನಿಂದ ಸೃಷ್ಟಿಯಾಗಿದೆ. ಮುಂದಕ್ಕೆ ನಮ್ಮದು ಏನಾದರೂ ಕ್ರಿಯೇಷನ್ಸ್ಗಳಿತ್ತು. ದೇವ ಋಷಿ ಪಿತೃಗಳನ್ನು ತಂದಿದ್ದಾನೆ, ಮನುಷ್ಯರನ್ನು ತಂದಿದ್ದಾನೆ. ಈ ಕೆಟಗರಲ್ಲಿ ಹೇಳುವಾಗ ಒಟ್ಟಿಗೆ ಹೇಳ್ತಾರೆ. ಮುಂದಕ್ಕೆ ಅವರ ಸೃಷ್ಟಿಯಲ್ಲಿ ಬಂದವರು ಲೋಕಗಳ ಸೃಷ್ಟಿ ಇರಲಿಕ್ಕೆ ಅವರಿಗೆ, ಆನಂತರ ಅದರೊಟ್ಟಿಗೆ ಅವರಿಗೆ ಕುಡಿಲಿಕ್ಕೆ ನದಿ, ಬೆಳೆ ಬೆಳೆಸಲಿಕ್ಕೆ ಸಮುದ್ರಾಂಶ, ಹೆಚ್ಚಾದ ನೀರು ಹೋಗ್ಲಿಕ್ಕೆ ಜಾಗ, ಹೊಂಡ, ಸಮುದ್ರ, ದಿಶಃ ದಿಕ್ಕುಗಳು, ಶೈಲಾನ್ ಬೆಟ್ಟಗುಡ್ಡಗಳು, ಮರ ಬೀಳುವಂತೆ ಆಗಲಿಕ್ಕೆ ಅದು ಮೋಡವನ್ನು ಹೊಡೆದು ನಿಲ್ಲಿಸಲಿಕ್ಕೆ, ಮತ್ತೆ ಯಥಾ ಪ್ರಕಾರ ವನಸ್ಪತಿಗಳನ್ನು ಮರಮಟ್ಟುಗಳನ್ನು, ಅವುಗಳು ಮುಖ್ಯಭಾವ ತಿನ್ನಲಿಕ್ಕೆ ಬೇಕಾದವುಗಳು ಸಸ್ಯಾಹಾರದಲ್ಲಿ. ಅಲ್ಲಾದ್ರೂ ಪೂಜೆ ಪುನಸ್ಕಾರಗಳಿಗೆ ಪತ್ರಪುಷ್ಪಗಳಾಗಿ ತೆರೆದುಕೊಳ್ತಾರೆ. ಹೀಗೆ ಮನುಷ್ಯನ ಉಪಯೋಗಿಯಾಗಿ ಬಂದವುಗಳು. ಅದರೊಟ್ಟಿಗೆ ನರ ಕಿನ್ನರ ರಕ್ಷಾಂಸಿ, ಮನುಷ್ಯರು ಬಂದಿದ್ದಾರೆ, ಕಿನ್ನರರು ಮನುಷ್ಯರಂತೆ ಇದ್ದಾರೆ, ಅರ್ಧಂಬರ್ಧ ಅವರ ವ್ಯವಸ್ಥೆ. ಹಿಮಾಲಯದ ತಪ್ಪಲಿನಲ್ಲಿ ರೇಂಜಲ್ಲಿ ಇದ್ರು ಅಂತ ಹೇಳ್ತಿದ್ರು. ಅದರಂತೆ ರಾಕ್ಷಸರು, ವಯಃ ಹಕ್ಕಿಗಳು, ಮತ್ತೆ ಪಶು ಮೃಗ ಉರಗಾನ್. ಅದೆಂತ ಪಶು ಮತ್ತೆ ಮೃಗ ಅಂತ ಎರಡು ಪ್ರಾಣಿ ಏನಂದ್ರೆ ಅದು ಅರಣ್ಯ ಮತ್ತು ಗ್ರಾಮ್ಯ ಅಂತ. ಸಪ್ತಾರಣ್ಯ ಸಪ್ತ ಗ್ರಾಮ್ಯ ಅಂತ 7 ಬಗೆಯಲ್ಲಿ ಪ್ರಾಣಿಗಳು ಊರಿನಲ್ಲಿದ್ದಾವೆ. 7 ಬಗೆಯ ಅತಿ ಕ್ರೂರ ಪ್ರಾಣಿಗಳು ಕಾಡಿನಲ್ಲಿರ್ತಾರೆ. ಮತ್ತೆ ಮನುಷ್ಯ ಕೆಲವೊಮ್ಮೆ ಮೃಗದಂತೆ ಮಾಡ್ತಾನೆ. ನಾಡಿನಲ್ಲಿರ್ತಾನೆ, ಕಾಡಿನಲ್ಲಿರ್ತಾನೆ. ತಾನು ಇರುವಲ್ಲಿ ಕಾಡು ಮಾಡ್ತಾನ. ಬಬ್ಬೆ ಹೇಳುತ್ತೆ.
ಅದಲ್ಲ ಅಂದ್ರೆ ನಿಜವಾದಂತಹ ಸೃಷ್ಟಿಯನ್ನು ಉಲ್ಲೇಖ ಮಾಡಿದ್ರು, ಇವರೆಲ್ಲ ಬಂದಿದ್ದಾರೆ ಅಂತ. ಉರಗಾನ್, ಇದರಲ್ಲೊಂದು ಸ್ಪೆಷಲ್ ಅಂದರೆ ಹಾವು, ಕಾಲಿಲ್ಲದವು. ಸೃಷ್ಟಿಯಲ್ಲಿ ಕಾಲಿದ್ದವುಗಳು, ಕಾಲಿಲ್ಲದವು, 2 ಕಾಲು, 4 ಕಾಲು, 6 ಕಾಲು, 8 ಕಾಲು ಎಲ್ಲ ಹೇಳ್ತಾ ಹೋದು. ಭಾರಿ ಕಾಲುಗಳು, ಮಿಲಿಪೇಡ್ ಸೆಂಟಿಪೇಡ್ ಅಂತ ಅಲ್ಲಿವರೆಗೆ ಅನೇಕವಾದಂತಹ ಸೃಷ್ಟಿಯಲ್ಲಿ ಹಾವುಗಳ ವೈಭವ. ಅವೇಂಚೈವ ದ್ವಯಂ ಸ್ಥಾವರ ಜಂಗಮಂ, 2 ಪ್ರಕಾರದಲ್ಲಿ ಬಂದಿರತಕ್ಕಂತಹ ಜೀವಜಾತಗಳು, ಒಂದು ಸ್ಥಾವರ, ಒಂದು ಜಂಗಮ ಅಂತ ಹಿಂದೆ ನೋಡಿದ್ದೇವೆ ನಾವು. ಓಡಾಡದ ಮರಮಟ್ಟುಗಳು ಎಲ್ಲ ಒಂದೇ ಕಡೆ, ಹರಿದಾಡುವ ಆಚೀಚೆ ಓಡಾಡಿಕೊಳ್ಳತಕ್ಕಂಥ ಒಂದು ಕಡೆ, ಒಂದು ಬಗೆಗಳು. ಈ ರೀತಿಯಾಗಿ 2 ರೀತಿಯಿಂದ ಸೃಷ್ಟಿಯನ್ನು ತಂದಿದ್ದಾನವನು, ಸ್ಥಾವರ ಜಂಗಮ. ಅದರಲ್ಲಿ ಮತ್ತೆ ಪುನಃ 2 ಪ್ರಕಾರಗಳಿವೆ. ಅದು ಕೆಲವೊಂದು ಕಳೆದೋಗ್ತದೆ, ಕೆಲವೊಂದು ಇದ್ದು ಬಿಡ್ತದೆ. ಆ ರೀತಿಯಾಗಿರುವಂಥದ್ದು ಅವಿಯಂಚೈವ ಅಂತ. ದ್ವಯಂ ಸ್ಥಾವರ ಜಂಗಮಂ, ಸಾಯದ ಸಂಗತಿಗಳು. ಒಂದೊಮ್ಮೆ ತೆಗೆದರೂ ಸಹ ಮತ್ತೊಮ್ಮೆ ಚಿಗುರಿರ್ತವೆ. ಅದರಂತೆ ಸಂಗತಿಗಳಲ್ಲಿ ಸಾಯುವ ಸಂಗತಿಗಳು, ದೇಹ ನಾಶವನ್ನು ಪಡೆಯುವಂತೆ. ಹೀಗಾಗಿ 2 ಪ್ರಕಾರದಲ್ಲಿ ಕೆಲವೊಮ್ಮೆ ಜೀವ ಬೀಜ ಹಾನಿಯನ್ನು ಪಡೆಯುವುದಿಲ್ಲ, ಗೆಲ್ಲುಗಳು ಮತ್ತೆ ಜೀವಂತವಾಗಿ ಮತ್ತೊಮ್ಮೆ ಬದುಕಿ ಬಿಡ್ತವೆ. ಈ ರೀತಿಯಾಗಿ 2 ಪ್ರಕಾರದಿಂದ ಅವೇಂಚೈವ ಅಂತ ಹೇಳಿತ್ತು. ತೇಷಾಮೇ ಯಾನಿ ಕರ್ಮಾಣಿ ಪ್ರಾಗ್ ಸೃಷ್ಟ್ಯಾಂ ಪ್ರತಿಭೇದಿರೆ ತಾನೇವ ಪ್ರತಿಪಾದ್ಯಂತೆ ಸೃಜ್ಯಮಾನಾಹ ಪುನಃ ಪುನಃ. ಇವೆಲ್ಲ ಹಿಂದಿನ ಚತುರ್ಮುಖನ ದಿನದಲ್ಲಿ ಇರಲಿಲ್ವಾ ಕೇಳಿದರೆ? ಮರಮಟ್ಟುಗಳಾಗಲಿ ಪ್ರಾಣಿ ಪ್ರಪಂಚ ಇರಲಿಲ್ಲ, ನಾಶ ಆಗಿತ್ತು. ಹಾಗಾಗಿ ಮರುದಿನದಲ್ಲಿಯೇ, ಚತುರ್ಮುಖನ ಆರಂಭದಲ್ಲಿಯೇ ಬರತಕ್ಕಂಥ ಸ್ವಯಂ ಮನ್ವಂತರದಲ್ಲ ಚಿಂತನೆಯಲ್ಲಿ ಇದು ಲೆಕ್ಕಾಚಾರ ಆಗುವಂಥದ್ದು. ಅಲ್ಲಿ ಮತ್ತೆ ಭಗವಂತ ಚಕ್ರಧಾರಿಯಾಗಿ ಕೊನೆಗೆ ಬಂದಿರುತ್ತಾನೆ. ಬಹಳಷ್ಟು ಸಮಯ ಆತ ನಮಗೆ ಕಾಣಿಸಿಕೊಳ್ಳುವಂಥದ್ದು ಪ್ರತಿನಿತ್ಯದ ವೈವಸ್ವದ ಅನಂತರದಲ್ಲಿ. ಅದಕ್ಕೆ ಮೊದಲು ಬಂದು ಹೋಗುವ ಅನೇಕ ಅವತಾರಗಳಿವೆ, ಅದನ್ನು ಉಲ್ಲೇಖ ಮಾಡಿ. ಅದು ನಮ್ಗೆ ಗೊತ್ತಿರುವಂತೆ ಆತನ 50ನೇ ವರ್ಷದ 1ನೇ ದಿನತ್ತು ಸೃಷ್ಟಿಯ ವ್ಯವಸ್ಥೆಗಳೆಲ್ಲ. ಇದನ್ನು ಚತುರ್ಮುಖನಿಗೆ ಭಗವಂತ ಮೊದಲ ಬಾರಿ ಸೃಷ್ಟಿಯಾಗುವಾಗ ತೋರಿಸಿಕೊಟ್ಟು ಮಾಡಿರ್ತಾನೆ. ಈಗ ಯಾವ ಸೃಷ್ಟಿಯನ್ನು ಎಂದು ಪಡೆದರೂ ಹಿಂದೆ ಪಡೆದದಾಗಿ ರೂಪಗಳು, ವ್ಯವಸ್ಥೆಗಳು, ಚಿಂತನೆಗಳು ಎಲ್ಲ. ಅಂದರೆ ಉದಾಹರಣೆಗೆ ಈಗ ಜಿಂಕೆ ಅನ್ನೋ ಒಂದು ಜಾತಿಯ ಪ್ರಾಣಿ, ಅದು ಕವಲು ಕೊಂಬುಗಳಿಂದ ಸೃಷ್ಟಿಯನ್ನು ಪಡೆದಿದ್ರೆ, ಮಗದೊಮ್ಮೆ ಸೃಷ್ಟಿಯಲ್ಲಿ ಬರುವಾಗಲೂ ಆ ಪ್ರಕಾರದ ಪ್ರಾಣಿ ಅದೇ ರೀತಿಯಾಗಿ ಕವಲು ಕೊಮ್ಮೆಯಿಂದಲೇ ಹುಟ್ಟಿ ಬರ್ತದೆ. ಇದರಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ. ವ್ಯತ್ಯಾಸ ಮನುಷ್ಯನ ಕೈಚಳಕದಿಂದ ಆಗುವುದಿಲ್ಲ ಅಂತ ಚಿಂತನೆ ಕೊಡುತ್ತದೆ. ಇದೇ ರೀತಿಯಾಗಿ ಇನ್ನೂ ಮುಂದಕ್ಕೆ ಸಹ ಸೃಷ್ಟಿ ಬಿತ್ತರಗೊಳ್ಳುತ್ತದೆ. ಅವುಗಳಿಗೆ ಹಿಂದೆ ಏನಿತ್ತೋ ಅದೇ ಕರ್ಮಗಳು, ಅದೇ ವಾಸನೆಗಳು, ಅದೇ ಪ್ರಕಾರಗಳು, ಅದೇ ಸಾಧನೆಗಳು. ಯಾಕೆ ಕೇಳಿದ್ರೆ ಅವುಗಳ ಸ್ವಭಾವ, ಅದು ಸ್ವಭಾವ ವ್ಯತ್ಯಾಸ ಆಗುವುದಿಲ್ಲ. ಹಾಗೆ ಇರುವಂಥದ್ದು ಅದರ ಅಭಿವ್ಯಕ್ತಿ ಆಗ್ತದೆ ಏನಾದರೂ ಮಾಡಿಕೊಂಡಾಗ. ಕೆಲವೊಮ್ಮೆ ಕೆಲವು ಕಾಯಿಲೆಗಳು ಉಲ್ಬಣಗೊಳ್ತವೆ. ಏನೋ ಬೆಳೆದಿದ್ದದು ತಿಂದಾಗ ಹೇಗೋ ಹಾಗೆ. ಅದು ನಿಲ್ಲಿಸಿದಾಗ ಅವನು ಕಾಮ ಆಗ್ತಾನೆ, ಚೆನ್ನಾಗಿ ಆಗ್ತಾನೆ. ಆ ತಿನ್ನುವ ಮೂಲಕ್ಕೆ ಏನು ಕೆಲಸ ಆಗ್ತದೆ ಹೆಚ್ಚು ಕಡಿಮೆ. ಹಾಗೆ ಇಲ್ಲಿ ಸಹ ಅವ್ರು ಮಾಡಿರತಕ್ಕಂಥ ಕರ್ಮಗಳು ತೇಷಾಮೇಯಾನಿ ಕರ್ಮಾಣಿ ಪ್ರಾಕ್ಸೃಷ್ಟ್ಯಾಂ ಪ್ರತಿಭೇದಿರೆ, ಮೊದಲ ಸೃಷ್ಟಿಯಲ್ಲಿ ಏನೆಲ್ಲ ಆಗಿತ್ತೋ ತಾನೇವ ಪ್ರತಿಪಾದ್ಯಂತೆ ಸೃಜ್ಯಮಾನಾಹ. ಪುನಃ ಮತ್ತೆ ಮತ್ತೆ ಸೃಷ್ಟಿಯಲ್ಲಿ ಬರಲಿಕ್ಕೆ ಯಾರು ಕಾರಣರಿದ್ದಾರೆ ಅವರೇ ಅವರಿಗೆ ಕರ್ಮವನ್ನು ಸಹ ನಡೆಸಿ ಮತ್ತೆ ಕೆಲಸದಲ್ಲಿ ತೊಡಗುವಂತೆ ವ್ಯವಸ್ಥೆ ಮಾಡುತ್ತಾರೆ. ಈ ರೀತಿಯಾಗಿ ಸೃಷ್ಟಿಯ ಔಚಿತ್ಯ ಇಲ್ಲಿದೆ. ಅದರಂತೆ ಇಲ್ಲಿ ಬರತಕ್ಕಂಥ ಪ್ರಾಣಿಗಳಲ್ಲಿ ಇರತಕ್ಕಂಥ ಕೆಲವು, ಯಾರೇ ಆಗಲಿ ಸೃಷ್ಟಿಯಲ್ಲಿ ಇರತಕ್ಕಂಥ ವೈಶಿಷ್ಟ್ಯಗಳು, ಅವಳ ಧರ್ಮಗಳು ಹೇಗೆ ನಾನಾ ಪ್ರಕಾರದಲ್ಲಿ ಬಂದಿದ್ದಾವೆ ಅಂತ ಏನು ಹೇಳಿಕೊಂಡಿದ್ದಾರೆ, ಅದರಲ್ಲಿ ಇರತಕ್ಕಂಥ ವ್ಯತ್ಯಾಸಗಳೇನು, ಇದ್ದದ್ದನ್ನೇ ಹೊತ್ತು ತಂದವುಗಳಂದಾಗ ಕೆಲವು ಹಿಂಸ್ರ ಪ್ರಾಣಿಗಳು, ಕೆಲವು ಅಹಿಂಸ್ರ ಪ್ರಾಣಿಗಳು. ಪ್ರಾಣಿಗಳು ಅಂದರೆ ಜೀವಜಾತಗಳು, ಎಲ್ಲ ಇರು.
ಅದ್ರಲ್ಲಿ ಹಿಂಸರ ಹಿಂಸ್ರೇ ಅಂತಾರೆ ಮುಖ್ಯವಾಗಿ. ಮತ್ತೆ ಮೃದು ಕ್ರೂರೆ, ಕೆಲವು ಸಾಫ್ಟ್ ಇದೆ, ಕೆಲವು ಕಠಿಣವಾಗಿದೆ, ಕೆಲವು ಮೃದುವಾದಂತಹ ಧೋರಣೆಯನ್ನು ಪಡಿತಾವೆ, ಕೆಲವು ಬಹಳ ಜೋರಾದ ಧೋರಣೆಯಲ್ಲಿ ಇರ್ತಾರೆ. ಕೆಲವೊಮ್ಮೆ ಬೀದಿ ನಾಯಿಗಳು ಸುಮ್ಮನೆ ಅರಚದೆ ಹತ್ತಿರ ಬಂದು ಬಾಲಲ್ಲಾಡಿಸಿ ಹೋಗುವುದುಂಟು. ಅವುಗಳೇ ಕೆಲವೊಮ್ಮೆ ಬಂದಾಗ ಓಡಿ ಬಂದು ಬೊಬ್ಬೆ ಹಾಕಿಕೊಂಡು ಅಡ್ಡ ಬೀಳುವುದುಂಟು, ಒಬ್ಬೆ ಹೊಡಿಲಿಕ್ಕೆ. ಅದರಿಂದ ಅವುಗಳಿಗೆ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲದಂತೆ ಅವುಗಳೇ ಕೆಲವೊಮ್ಮೆ ತಮ್ಮ ಸ್ವಭಾವಕ್ಕನುಗುಣವಾಗಿ ಹಿಂಸರ ಪ್ರಾಣಿಗಳಾಗ್ತಾರೆ, ಅಹಿಂಸರ ಪ್ರಾಣಿಗಳಾಗ್ತಾರೆ, ಸುಖವನ್ನು ಕೊಡ್ತಾರೆ, ದುಃಖವನ್ನು ಕೊಡ್ತಾರೆ. ಕೆಲವೊಮ್ಮೆ ಮೃದುಗಳತನದಲ್ಲಿ ಇರ್ತದೆ, ಕೆಲವೊಮ್ಮೆ ಕ್ರೂರತನ ಬರ್ತದೆ. ಹೀಗೆ ಮೃದು ಕ್ರೂರೆ ಧರ್ಮವು ಒಳ್ಳೆದು ಮಾಡ್ತದೆ, ಕೆಟ್ಟದ್ದು ಮಾಡ್ತದೆ, ವೃತಾನೃತೆ ಸುಳ್ಳು ಹೇಳ್ತದೆ, ಸತ್ಯ ಹೇಳ್ತದೆ. ನೋಡಿ, ಯುಗದ ಧರ್ಮಗಳಲ್ಲಿ ಬರತಕ್ಕಂಥ ಸತ್ಯ, ಆನಂತರ ಧರ್ಮ, ಮತ್ತು ಯಾವುದೇ ಪ್ರಕಾರದಲ್ಲಿ ಹಿಂಸೆ ಮಾಡದೇ ಇರುವಂಥದ್ದು, ಇನ್ನೊಬ್ಬರಿಗೆ ಪಟಲವನ್ನು ಕೊಡದೇ ಇರುವಂಥ ರೀತಿ, ಹಾಗೆ ಮಾರ್ಧವ, ಕ್ರೂರತನ, ಇದು ನಾಲ್ಕು ಯುಗಕ್ಕೆ ಸಂಬಂಧಪಟ್ಟಂತೆ ಇದ್ದಾಗೆ ವಿಶೇಷವಾಗಿ ಜನ ಕಳ್ಕೊಂಡು ಬರತಕ್ಕಂಥ ರೀತಿಗಳಿವೆ. ಇದೆಲ್ಲ ವಸ್ತು ಹುಟ್ಟುವಾಗಲೇ ಅದರದ್ದು ನಿಜವಾದಂಥ ಇನ್ಬಿಲ್ಟ್ ಅಂತೇವಲ್ಲ, ಅದರದ್ದೇ ಧರ್ಮಗಳು ಯಾವುದೋ ಅದು ಹಾಗೆಯೇ ಮುಂದುವರಿತದೆ. ತಾನ್ಯೇವ ಪ್ರತಿಪಾದ್ಯಂತೆ ಸೃಜ್ಯಮಾನ ಪುನಃ ಪುನಃ, ಅದನ್ನೇ ಅವರು ಕೊಡ್ತಾರೆ. ಬಂದ ತಕ್ಷಣ ಮಾತಾಡೋದಿಲ್ಲ ಅಂತಲ್ಲ, ಆನಂತರ ಆದ್ರೂ ಮಾತಾಡ್ತದಲ್ಲ, ಅದನ್ನು ವ್ಯವಸ್ಥೆ ಮಾಡಿದ್ದಾರಲ್ಲ. ಪ್ರಾಣಿಗಳು ಮಾತಾಡುವುದಿಲ್ಲ, ಅಲ್ಲೇ ಇದ್ದವುಗಳು ಸಹ. ಹೀಗಾಗಿ ಅವುಗಳಿಗೆ ಆಗಿರತಕ್ಕಂಥ ವ್ಯವಸ್ಥೆಯಂತೆ, ಶರೀರದ ವ್ಯವಸ್ಥೆಯಂತೆ ಆಯಾ ಕೆಲಸಗಳು ಅಲ್ಲಲ್ಲಿಗೆ ಮತ್ತೆ ಮತ್ತೆ ಆಗ್ತಾ ಇರ್ತವೆ ಅನ್ನುವ ಸೃಷ್ಟಿಯನ್ನು ಬಹಳ ವಿಶೇಷವಾಗಿ ಧರ್ಮದ ಬಗ್ಗೆ ಅವರು ವ್ಯತ್ಯಾಸ ಮಾಡಿಕೊಂಡದ್ದಲ್ಲ, ಇರುವಂಥದ್ದು ಅಂತ ಚಿಂತನೆಯಲ್ಲಿ ತರ್ತಾರೆ. ಮಹಾಭೂತೇಶು ನಾನಾತ್ವ ಇಂದ್ರಿಯಾರ್ಥೇಶು ಮೂರ್ತಿಷು ವಿನಿಯೋಗಂಚ ಭೂತಾನಾಂ ಧಾತೈವ ವಿದಧಾತಿ ಉತ. ಇಲ್ಲಿ ಎಲ್ಲವೂ ವಿಲಕ್ಷಣವಾಗಿದೆ. ಸೃಷ್ಟಿಯಲ್ಲಿ ಒಂದರಂತೆ ಒಂದು ಯಾವುದೂ ಇಲ್ಲ, ಎಲ್ಲ ಭಿನ್ನ ಭಿನ್ನವಾದದ್ದು. ವಿಷಯಗಳ ಸುಖಗಳಲ್ಲಿ ಭೋಗಗಳಲ್ಲಿ ಅದೇ ರೀತಿಯಾಗಿ, ಇಂದ್ರಿಯಗಳ ಮೆಲುಕುವಿಕೆಯಲ್ಲಿ, ಶರೀರ ಉಪಯೋಗಿಸಿಕೊಳ್ಳುವಲ್ಲಿ ಎಲ್ಲ ಒಂದೇ ರೀತಿಯಾಗಿವೆ. ಅದರ ಪ್ರಕಾರಗಳನ್ನೆಲ್ಲ ಅವರು ಹೇಳಿಕೊಟ್ಟಿದ್ದಾರೆ, ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಆಗುವುದನ್ನು ನೋಡಿ ಹೇಳುವಾಗ ಅದು ಸ್ವಭಾವವಾದ ಅಂತ ಕೃಷ್ಣನು ಹೇಳಿದ್ದ, ಸ್ವಭಾವಸ್ತು ಪ್ರವರ್ತದೆ ಎಂದು. ಸ್ವಭಾವಾದೇವ ಸಹಜವಾಗಿ ಆಗುವಂಥದ್ದು ಅಂತ. ಯಾವುದರಲ್ಲಿಯೂ ಸಹಜವಾಗಿ ಆಗುವಂಥದ್ದು ಇಚ್ಛಾಪೂರ್ವಕವಾದ ಸೃಷ್ಟಿಯಂತೆ ಇರುವುದಿಲ್ಲ, ಆಗುವಂಥದ್ದಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನು ಕಾರಣ ಹೇಳಲಿಕ್ಕೆ ಹೋದ್ರೆ, ಚತುರ್ಮುಖ ಮಾಡಿಸ್ತಾನೆ, ಚತುರ್ಮುಖ ಕೊಟ್ಟದ್ದು ಸೃಷ್ಟಿಯಲ್ಲಿ ಬಂದದ್ದು ಅಂತ ಹೇಳೋ ಬದಲಿಗೆ ಇನ್ನು ಕೆಲವು ಕಾರಣಗಳ ಚಿಂತನೆಯನ್ನು ಮಾಡುವಾಗ ಕೇಶಿತ್ ಪುರುಷಕಾರಂತೂ ಪ್ರಾಯ ಕರ್ಮವಿದೋ ಜನ, ಕಮ್ಯುನಿಸ್ಟ್ಗಳು ಹೇಳಿಕೊಂಡಾಗೆ ಕರ್ಮ ಪ್ರಧಾನವಾದಿಗಳು ಏನು ಹೇಳ್ತಾರೆ, ಮನುಷ್ಯನಿಗೆ ಕರ್ಮವೇ ಕೆಲಸ ಮಾಡಿತ್ತು, ಅದೇ ಪ್ರಧಾನ, ಪ್ರಯತ್ನಿಸಿದರೆ ಅವನು ಏನನ್ನು ಸಹ ಸಾಧಿಸ್ತಾನೆ ಅಂತ ಇದವರ ವಾದ. ಆದರೆ ಪ್ರಯತ್ನಿಸಿದ್ದೆಲ್ಲ ಆಗಬೇಕು ಅಂತಿಲ್ಲ, ಪ್ರಯತ್ನಿಸಿಯೂ ಆಗ್ತದೆ ಅಂತ ಇಲ್ಲ. ಮತ್ತೆ ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿವೆ. ಅದನ್ನು ಕಂಡವರು ಕೆಲವರು ಏನು ಹೇಳ್ತಾರೆ, ಪ್ರಯತ್ನ ಅಲ್ಲ, ಮತ್ತೆ ದೈವಮಪ್ಯಪರೇ ವಿಪ್ರಾಹ, ಅದು ದೈವದಿಂದಲೇ. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವದ. ದೈವ ಅಂದರೆ ಭಗವಂತ, ಈಶ್ವರ ಸರ್ವಭೂತಾನ ಮರ್ದೇಶಿ ಅರ್ಜುನದಿಷ್ಟದಿಂದ ಹೇಳಿದಾಗ ಎಲ್ಲರೊಳಗಿರುತ್ತಂತಹ ಭಗವಂತ, ಅವನು ಎಲ್ಲವನ್ನು ನಡೆಸಿಕೊಡುವ ದೈವ. ಎಷ್ಟು ಪ್ರಯತ್ನ ಮಾಡಿದ್ರು ಪುರುಷ ಸೋಲ್ತಾನೆ, ಭಗವಂತನೇ ವಿನ್ನಾಗ್ತಾನೆ, ಅವನು ಮಾಡಿದಾಗೆ ಇರ್ತದೆ. ಫಲ ಕೊಡುದವ ಅಲ್ವಾ? ನಾವು ಮಾಡಿ ಫಲ ಕೊಡುವ ಯೋಗ್ಯತೆ ಇಲ್ಲ ನನಗೆ ಅಂತ ಕೊಡದೇ ಇದ್ರೆ ಕರ್ಮ ಸೋತೋಗ್ತದೆ, ಸತ್ತೋಗ್ತದೆ. ಮತ್ತೆ ಕರ್ಮ ಎನ್ನುವುದು ಜಡವಾದ್ದರಿಂದ ಅದು ಏನು ಮಾಡುವುದಿಲ್ಲ.
ಫಲಕ್ಕೆ ಪ್ರಭು ಅಲ್ಲ, ಸಮರ್ಥ ಅಲ್ಲ. ಹಾಗಾಗಿ ದೇವರೇ ಪ್ರಧಾನ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳುತ್ತಾರೆ ಸ್ವಭಾವಂ ಅಂತ. ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಗುಣಲಕ್ಷಣಗಳಿವೆ, ಅವೇ ಕೆಲಸ ಮಾಡುವುದು ಅಂತ. ಯಾರವರು? ಭೂತಚಿಂತಕ. ಪ್ರತಿ ಭೂತ ನೋಡಿ, ಬೆಂಕಿ ಅದು ಬಿಸಿಯೇ, ನೀರು ಅದು ಚಪ್ಪೆ ಹರಿಯುವಂಥದ್ದೇ, ತೃಷೆಯ ಪರಿಹಾರಕ್ಕೆ ಯೋಗ್ಯವಾದದ್ದೇ, ಆಕಾಶ ಮುಟ್ಟಲಾರದ್ದೇ, ಸ್ಪೇಸ್ ಅದು. ಅದರಲ್ಲಿ ಅವ್ಯಕ್ತವಾದಂಥ ಕಲರ್ ಇದೆ, ಅರ್ಥ ಆಗುವುದಿಲ್ಲ, ನಮಗೆ ಕಾಣುವುದಿಲ್ಲ, ಮನಸ್ಸಿನ ಅಂದರೆ ಬಾಹ್ಯ ಕಣ್ಣಿಗೆ ಕಾಣದೇ ಇರುವಂತೆ. ಅದರಂತೆ ಎಲ್ಲವೂ ಅನುಭವದಲ್ಲಿ ಬಂದಾಗ ಹಾಗೆ ಅದಕ್ಕೆ ಅದರದ್ದೇ ಆಗಿರತಕ್ಕಂಥ ಸ್ವಭಾವ ಉಂಟಲ್ಲ, ಅದೇ ಕೆಲಸ ಮಾಡ್ತದೆ ಅಂತ ಕೆಲವರು ಹೇಳೋದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವಿಚ ಎನ್ನುವಲ್ಲಿ ಸ್ವಭಾವವು ಭಗವಂತನ ಅಧೀನ, ಅವನು ಮಾಡಿಸುವುದು, ಅವನ ಪ್ರೇರಣೆಯಂತೆ ಆಗುವುದು ಎನ್ನುವುದು ಅಲ್ಲಿಯೂ ಮತ್ತೆ ಸಿಕ್ಕಿಬೀಳುತ್ತದೆ. ತನ್ನಷ್ಟಕ್ಕೆ ಯಾವುದು ಆಗುವುದಿಲ್ಲ. ಸ್ವಭಾವಾದೇವ ಜಾಯಂತೆ ಸ್ವಭಾವಾದೇವ ಅಲಿಯಂತೆ ಹೇಳಿಕೊಂಡೆಲ್ಲ ಹೇಳಿಕೊಳ್ತಾರೆ ಪೂರ್ವಪಕ್ಷದಲ್ಲಿ ಅಷ್ಟೆ. ಯಾರ ಪ್ರೇರಣೆ ಇಲ್ಲದೆ ಯಾವುದೇ ರೀತಿಯಾದ ಜಡಕ್ಕೂ ಕೆಲಸ ಕಾಣುವುದಿಲ್ಲ. ಜೀವನ ಪ್ರೇರಣೆಯಲ್ಲಿ ಉತ್ತಮೋತ್ತಮ ಜೀವನ ಪ್ರೇರಣೆಯನ್ನು ಸಣ್ಣ ಜೀವನದಲ್ಲಿ ಕೇಳಲಿಕ್ಕೂ ಆಗುವುದಿಲ್ಲ, ಮಾಡಿಸ್ಲಿಕ್ಕೂ ಆಗುವುದಿಲ್ಲ, ಸೋತಿರುತ್ತಾರೆ. ಹಾಗಾಗಿ ವಿಶೇಷವಾದಂತಹ ಕೆಲಸ ಅದು ದೈವದಲ್ಲೇ ಉಂಟು. ನಿಜವಾಗಿ ನೋಡ್ಲಿಕ್ಕೆ ಹೋದೆ ತ್ರಯಯೇತೆ ಪೃಥಗ್ಭೂತಾ ಅವಿವೇಕ ಕದಂಚನ. ಇಲ್ಲಿ ಮೂರು ವಸ್ತುಗಳು ಬಂದವು ನಮ್ಮ ಮುಂದೆ. ಜೀವ ಮಾಡುವ ಪ್ರಯತ್ನ, ಅವನ ಸ್ವಭಾವ ಯೋಗ್ಯತೆ, ಅದರೊಟ್ಟಿಗೆ ಭಗವಂತ ಕೊಡತಕ್ಕಂತಹ ಫಲ, ಇದು ಮೂರು ಇಲ್ಲಿ ಸಿಕ್ಕಿದಾಗ ಈ ಮೂರರಲ್ಲಿ ಯಾವುದು ಪ್ರಧಾನ ಅಂತ ಯೋಚನೆ ಮಾಡಿದರೆ ಮೂರು ಬೇಕು ಅಂತ ಹೇಳಿದವರು ಇದ್ದಾರಂತೆ. ಮೂರು ಕೆಲಸ ಮಾಡುತ್ತೆ ಅಂತ. ತ್ರಯೇತೆ ಪೃಥಗ್ಭೂತ, ಇದು ಬೇರೆ ಬೇರೆ ಉಂಟು ಸಮ, ಆದರೆ ಇಲ್ಲಿ ಒಂದೇ ಪ್ರಕಾರ ಇದೆ, ಅದರಲ್ಲಿ ವಿರೋಧ ಕಾಣುವುದಿಲ್ಲ, ಎಲ್ಲ ಒಂದೇ, ವಿಭಾಗ ಇಲ್ಲ, ಪ್ರತ್ಯೇಕ ಇಲ್ಲ ಅದರಲ್ಲಿ ಅಂತ. ಹೇಗೆ ಕೇಳಿದರೆ ಮನುಷ್ಯ ಪ್ರಯತ್ನಿಸ್ತಾನೆ ಹೇಳಿದರೆ ಪ್ರಯತ್ನದ ಬೆನ್ನ ಹಿಂದೆ ದೇವರಿದ್ದಾರೆ. ಪ್ರಯತ್ನಿಸ್ತಾನೆ ಅಂದ್ರಲ್ಲ, ಪ್ರಯತ್ನ ಮಾಡಲಿಕ್ಕೆ ಅವನಲ್ಲಿ ಸ್ವಭಾವ ಇದೆ ಅಂತದ್ದು. ನೋಡಿ ಒಂದೇ ಕಡೆ ಎಲ್ಲ ಸಿಕ್ಕಿತ. ಕೋಳಿಗೆ ಹಾರುವ ಸ್ವಭಾವ ಇಲ್ಲ, ಆದರೆ ಹಕ್ಕಿಯಾಗಿದೆ. ಆದರೆ ಅದಕ್ಕೆ ಕೊಟ್ಟಿರತಕ್ಕಂಥ ರೆಕ್ಕೆ ದೊಡ್ಡದಿದ್ರು ಅದು ತಾಳೆ ಮರದ ಎತ್ತರಕ್ಕೆ ಆಕಾಶದ ಹಾಗೆ ಗಿಡುಗರ ಜೊತೆಯಲ್ಲಿ ಹಾರಾಟಕ್ಕೆ ಹೋಗುವುದಿಲ್ಲ. ಪ್ರಯತ್ನಿಸಿದ್ರು ಆಗುವುದಿಲ್ಲ. ಯಾಕೆ ಕೇಳಿದರೆ ಸ್ವಭಾವ ಅದರಲ್ಲಿ ಅಂಥದ್ದು ಇರುವಂಥದ್ದು, ಪ್ರಯತ್ನ ಪಟ್ಟರು ಆಗದ ಸ್ವಭಾವ, ಅದನ್ನು ದೇವರೇ ಮಾಡಿರುವಂಥದ್ದು. ಆದರೆ ಎಲ್ಲ ಒಂದೇ ಇದೆ, ಆದರೆ ಇದರಲ್ಲಿ ಬೇರೆ ಇದೆ ಅಂತ ಹೇಳಿಕೊಂಡು ಗೊತ್ತಿಲ್ಲದೆ ಚಿಂತನೆ ಮಾಡ್ತಾರೆ ಅಂತ ಹೇಳ್ತಾರೆ. ಬೇರೆಯೂ ಇದೆ. ಜೀವನದಲ್ಲಿ ಇರತಕ್ಕಂತಹ ಪ್ರಯತ್ನಕ್ಕೆ ಆ ಜೀವನ ಏನೊಂದು ಸಾಮರ್ಥ್ಯ ಇದೆ, ಅದರ ಮೇಲೆ ನಿಂತಿದೆ. ಎಲ್ಲರಿಗೂ ಆಗುವುದಿಲ್ಲ. ಪ್ರಯತ್ನ ಮಾಡಿದರೂ ಫಲವನ್ನು ಕೊಡಬೇಕಾಗಿಲ್ಲ, ಹಾಗಾಗಿ ಪ್ರಯತ್ನ ವ್ಯರ್ಥ ಆಗಿ ಸುಮ್ಮನೆ ಕೂತ್ಕೊಳ್ಬಹುದು. ಇದರ ಹಿಂದೆ ಬಹಳಷ್ಟು ದೊಡ್ಡ ಚರ್ಚೆ ಮಾಡಿಕೊಂಡ ದುರ್ಯೋಧನ ಹೇಳಿದ್ದ, ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇನೆ, ಪಾಂಡವರನ್ನು ಇಲ್ಲ ಮಾಡಲಿಕ್ಕೆ ಆಗಲಿಲ್ಲ, ದೇವರೇ ದೊಡ್ಡವನೇ ಅಂತ ಅರ್ಥ ಆಗಿದೆ ನನಗೆ, ದೈವವನ್ನೇ ನಾನು ಒಪ್ಪದಿದ್ರೂ ಒಪ್ಪಬೇಕಾಗ್ತದೆ ಅಂದಿದ್ದವ. ಹೀಗಾಗಿ ಇವುಗಳೆಲ್ಲ ಒಂದೇ ರೀತಿ ಉಂಟು ಅಂತ. ಮನುಷ್ಯ ಉದ್ಧಾರ ಆಗಲಿಕ್ಕೆ ಮಹಾಪ್ರಯತ್ನವನ್ನು ಮಾಡಬೇಕು. ವಿಧಿ ನಿಷೇಧಗಳು ಅವನಿಗೆ ಹೇಳಿದ್ದರಿಂದ ಕಷ್ಟಪಡಬೇಕು ಅವನು. ಆಗ ದೇವರು ಇಷ್ಟನಾಗ್ತಾನೆ. ಸೇವೆಗೆ ಇತ್ಯಾದಿಗಳ ದೇವರು ಒಲಿಯಬೇಕು. ಸಿಗುವುದಿಲ್ಲ ಹೇಳಲಿಕ್ಕಿಲ್ಲ, ಎಂದಾದರೊಂದಿನ ಭಗವಂತ ಒಪ್ಪಿಕೊಳ್ಳುತ್ತಾನೆ. ಈ ರೀತಿಯಾಗಿ ದೇವರ ಅನುಗ್ರಹ, ಮನುಷ್ಯನ ಯೋಗ್ಯತೆಯ ಜೊತೆಯಲ್ಲಿನ ಪ್ರಯತ್ನ, ಬದುಕಬೇಕು, ಬದುಕಲು ಗಾಳಿ ಬೇಕು, ಗಾಳಿಗೆ ಮೂಗಬೇಕು, ಮೂಗಿಗೆ ಜೀವನದಲ್ಲಿ ನಾವು ಬದುಕಬೇಕೆನ್ನತಕ್ಕ ಅದಮ್ಯವಾದಂಥ ಆಸೆ ಬೇಕು.
ಆಸೆ ಬಂದಾಗ ಪ್ರಯತ್ನಿಸ್ತಾನೆ. ಆದರೆ ಆ ಮೂಗಿನಲ್ಲಿ ಬದುಕುವ ಯೋಗ್ಯತೆ ಉಂಟಾ ಎನ್ನುವ ಪ್ರಶ್ನೆ ಉಳಿತು. ಆದ್ರಿಂದ ಮೂರು ಒಟ್ಟಿಗೆ ಇರ್ತದೆ ಅಂತ ಹೇಳಿದ್ದವರು. ಮಹಾಪ್ರಯತ್ನ ವರ್ಜಿತಾ ಜನಾಹ ನ ಜಗ್ಮರುನ್ನಿತಂ, ಹರೇರನುಗ್ರಹೋಚಿತಾ ಜನಾಹ ನ ಜಗ್ಮರುನ್ನಿತಂ, ಮಹಾನುಭಾವ ವರ್ಜಿತಾ ಜನಾಹ ನ ಜಗ್ಮರುನ್ನಿತಂ. ವ್ಯಕ್ತಿ ಸ್ವಭಾವತಃ ದೊಡ್ಡವನಾಗದೇ ಇದ್ರೆ ದೊಡ್ಡ ಸ್ಥಾನವನ್ನು ಪಡೆಯುವುದಿಲ್ಲ. ವ್ಯಕ್ತಿ ದೊಡ್ಡ ಕೆಲಸವನ್ನು ದೊಡ್ಡ ಪ್ರಯತ್ನ ಮಾಡದಿದ್ರೆ ದೊಡ್ಡ ಸ್ಥಾನವನ್ನು ಪಡೆಯುವುದಿಲ್ಲ. ವ್ಯಕ್ತಿ ದೊಡ್ಡನ ಭಗವಂತನ ವಿಶೇಷವಾದ ಅನುಗ್ರಹ ಪಾತ್ರನಾಗದಿದ್ರೆ ಅವನು ಉತ್ತಮವಾದ ಅಧಿಕಾರಿ ಆಗುವುದು. ಅಂದು ಮೂರು ಒಟ್ಟಿಗೆ ಬೇಕು. ಇದು ತ್ರಿಕೋಣ ಇದ್ದ ಹಾಗೆ. ಅವನ ಸ್ವಭಾವಕ್ಕೆ ಅನುಗುಣವಾದ ಪ್ರಯತ್ನ ಮಾಡಿಕೊಂಡಾಗ ಭಗವಂತನಿಗೆ ಅನುಗುಣವಾದಂತಹ ಫಲವನ್ನು ಕೊಟ್ಟೇ ಕೊಡ್ತಾನೆ. ಗಾಳಿ ಇದೆ, ಸಂಚಾರ ಮಾಡ್ತಾ ಇದೆ, ಅದು ಯಾವತ್ತೂ ಇರುವಂಥದ್ದು ಭಗವಂತನ ಅನುಗ್ರಹ ಇದ್ದ ಹಾಗೆ. ಮೂಗು ಇದೆ, ಅದು ಎಳಿಬೇಕು ಅಂತ ಮಾಡಿಕೊಂಡಾಗ ಪ್ರಯತ್ನ ಪಟ್ಟಾಗ ಅದು ಉಸಿರಾಟ ಕ್ರಿಯೆ ಆಗ್ತದೆ. ನಾವು ಪ್ರಯತ್ನ ಪಡುವುದಿಲ್ಲ ಅಂತೇಳಿ ಮೂಗಿಗೆ ಬಟ್ಟೆ ಹಾಕಿ ಗೋಣಿ ಬಟ್ಟೆ ಹಾಕಿ ನಾವು ಮಲಗಿ ಬಿಟ್ರೆ ಉಸಿರು ಕಟ್ಟಿ ಸಾಯ್ತೇವೆ. ಆದ್ರಿಂದ ಮೂಗಿನಲ್ಲಿ ಉಸಿರಾಟದ ವ್ಯವಸ್ಥೆಯಲ್ಲಿ ಇವನಲ್ಲಿ ಪ್ರಯತ್ನವನ್ನು ಕಾಣ್ತದೆ. ಆ ಮೂಗಿನಲ್ಲಿ ಉಸಿರಾಡಲಿಕ್ಕೆ ಬೇಕಾದಂತ ಯೋಗ್ಯತೆ ಅವನಲ್ಲಿ ಇರಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳದೆ ಹೋಗಿದ್ರೆ ಸೋಲ್ತಾನೆ. ಹಾಗಾಗಿ ಸಹಜವಾದ ಯೋಗ್ಯತೆ ಇಲ್ಲ ಆಗಿಬಿಡ್ತದೆ. ಹೀಗಾಗಿ ವಿಶಿಷ್ಟವಾಗಿ ಮೂರನ್ನೂ ಇಟ್ಟುಕೊಳ್ಳಿಕ್ಕೋಸ್ಕರ ಇಲ್ಲಿ ಹೇಳಿದಾಗೆ ತ್ರಯಯೇತೆ ಪೃಥಗ್ಭೂತ, ಇದು ಬೇರೆ ಬೇರೆ ಆಗಿದ್ದರೂ ಅಪೃಥಗ್ಭೂತ ಒಂದೇ ಆಗಿಬಿಡ್ತದೆ. ಅವಿವೇಕ, ಕೆಲವು ಕಡೆಯಲ್ಲಿ ಇದು ಪ್ರತ್ಯೇಕ ಕಾಣುತ್ತದೆ ನಮಗೆ. ಎಷ್ಟು ಪ್ರಯತ್ನ ಪಟ್ಟರು ಆಗದಿದ್ದಾಗ ದೇವರೇ ಪ್ರಧಾನ ಅಂತ, ದೇವರ ಮೇಲೆ ಅವನಿಗೆ ಹಂಗೇ ಇಲ್ಲ ಹೇಳಿಕೊಳ್ಳವನಿಗೆ ಪ್ರಯತ್ನ ಪಟ್ಟರು ಸೊನ್ನೆ. ಪ್ರಯತ್ನ ಪಡುವ ದೇವರಿದ್ದಾನೆ ಒಪ್ಪಿಕೊಳ್ಳಬೇಕು. ನನ್ನ ಯೋಗ್ಯತೆ ಅಂತ ಆಗ್ತದೆ ಎನ್ನುವುದನ್ನು ನೆಚ್ಚಿರಬೇಕು. ಅವನು ಯೋಗ್ಯತೆ ಇಲ್ಲದಿದ್ರು ಸಾಧಿಸ್ತೇನೆ. ನೋಡಿ, ಹಿರಣ್ಯಕಶಿಪು ಹೇಳಿದ ಸಾಧಯಿಷ್ಯೆ, ನಾನು ಬ್ರಹ್ಮನಾಗ್ತೇನೆ ಅಂತ ಹೊರಟ. ಆದ್ನ ತಪಸ್ಸು ಮಾಡ್ತೇನೆ ಅಂತ ಹೊರಟ. ತಪಸ್ಸು ಮಾಡಿದ, ಫಲ ಸಿಕ್ಕಿದ. ಇಂಥ ವಿಷಯಗಳು ಬಹಳಷ್ಟು ಜೋರಿವೆ. ಕೊನೆಗಂತೂ ಒಂದು ತೀರ್ಮಾನಕ್ಕೆ ಬಂದು ಹೇಳ್ತಾರೆ, ಗ್ಯಾರಂಟಿ ದೇವರು ಹೌದೇ ಅಂತ. ಏವಮೇತಚ್ಚ ದೈವಂಚ ಸೃಜತೆ ಜಗತ್ ಯದ್ಭೂತಂ. ಈ ಜಗತ್ತನ್ನು ನಾವು ಪ್ರಯತ್ನ ಪಟ್ಟರು ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಸೃಷ್ಟಿ ಮಾಡುವ ಯೋಗ್ಯತೆ ಉಂಟಾ? ಇಲ್ಲ. ಸೂತ್ರ ಕೊನೆಯಲ್ಲಿ ಏನು ಹೇಳ್ತದೆ? ಮುಕ್ತರಾದವರಿಗೆ, ಎಲ್ಲವನ್ನು ದೇವರನ್ನು ಕಂಡು ಎತ್ತರದಲ್ಲಿ ಏರಿದವರಿಗೆ ಜಗದ್ ವ್ಯಾಪಾರ ವರ್ಜಂ ಅಂತ ಹೇಳಿಕೊಂಡು ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ. ನಿರಂತರ ಮುಕ್ತನಾಗಿದ್ದಾನೆ, ಜಂಜಾಟದಿಂದ ದೂರ ಇದ್ದಾನೆ, ತಾನ್ಯಾರು ಅಂತ ಅರ್ಥ ಮಾಡಿಕೊಂಡಿದ್ದಾನೆ, ದೇವರನ್ನು ಕಂಡಿರುತ್ತಾನೆ, ಆನಂದದಲ್ಲಿ ಓಲಾಡ್ತಾನೆ. ಹಾಗಿದ್ದರೂ ಇಂಥ ಕೆಲಸ ಎಲ್ಲ ಅವನಿಗಿಲ್ಲ. ಆದರೆ ಮನುಷ್ಯನಿಗೆ ಒಂದು ವ್ಯವಸ್ಥೆ ಇದೆ, ಇಷ್ಟೇ ಅಂತೇಳಿ. ಅದರಿಂದ ಕರ್ಮಸ್ಥಾಹ ವಿಷಯಂ ಬ್ರೂಯು ಸತ್ವಸ್ಥಾಹ ಸಮದರ್ಶನ. ಯಾರು ಸಾತ್ವಿಕರಿದ್ದಾರೆ, ಯಾರು ಸಮನಾದ ಭಗವಂತನನ್ನು ಎಲ್ಲೆಡೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಪಂಡಿತ ಸಮದರ್ಶನ ಹೇಳಿದಾಗೆ. ಸಮೋಹಂ ಸರ್ವಭೂತೇಶು ಅಂತ ಕೃಷ್ಣನ್ ಹೇಳ್ತಾನೆ, ನಾನು ಸಮ ಅಂತ. ಹಾಗೆ ಯಾರು ಭಗವಂತನನ್ನು ಮೆಚ್ಚಿಕೊಂಡಿದ್ದಾರೆ, ಕಂಡಿದ್ದಾರೆ, ಸಾತ್ವಿಕರಿದ್ದಾರೆ, ಅವರು ನಿಜವಾಗಿ ದೇವರೇ ಮಾಡುವಂಥದ್ದು ಎನ್ನುವುದನ್ನು ಹೇಳ್ತಾರೆ. ನಾನು ಪ್ರಯತ್ನ ಮಾಡುವಂತೆ ಮಾಡಿ, ಪ್ರಯತ್ನಕ್ಕೆ ಅನುಗುಣವಾಗಿ ದೇವರು ನನಗೆ ಅವಕಾಶ ಕೊಟ್ಟು ನನ್ನ ಯೋಗ್ಯತೆಯಂತೆ ನನಗೆ ಕಲ್ಪಿಸುತ್ತಾನೆ ಎನ್ನುವುದು ಒಳ್ಳೆಯವರ ಚಿಂತನೆ. ರಾಜಸರು ನಾನೇ ಮಾಡಿದೆ, ನಾನು ಮಾಡುವಾಗ ದೇವರು ಸೇರಿಕೊಂಡ, ಅವನು ಕೊಡಲಾರದೆ ಫಲವನ್ನು ಕೊಡಬೇಕಾಯ್ತು ಅನಿವಾರ್ಯ ಅನ್ನುವ ನೆಲೆಯಲ್ಲಿ ರಾಜಸರು ಹೇಳ್ತಾರೆ. ತಾಮಸರು ದೇವರೆಂದದ ಕಾಣ್ತಾನ, ನಾನು ಮಾಡಿದ್ದು ಮತ್ತೆ ನಾನೇ ಪಡೆದದ್ದು ಅಲ್ಲ, ಫಲ ಕೊಟ್ಟ ಪಡೆದದ್ದು ಅಂತ ನಮ್ಮ. ಹೀಗಾಗಿ ಸಾತ್ವಿಕರಲ್ಲಿ ನಾವು ಒಂದೊಮ್ಮೆ ಸಹಜವಾಗಿ ಕೇಳಿಕೊಂಡ್ರೆ, ದೇವರ ಸಮಭೂಮಿಕೆಯನ್ನು ಅರ್ಥ ಮಾಡಿಕೊಂಡವರಾದರೆ ಇಲ್ಲಿ ಹೆಚ್ಚು ಪ್ರಧಾನವಾಗಿ ಭಗವಂತನ ಕರ್ತೃತ್ವವನ್ನು, ವಿಶೇಷತೆಯನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಪ್ರಪಂಚದಲ್ಲಿರತಕ್ಕ ಸಂಗತಿಗಳ ಬಗ್ಗೆ ಬಹಳ ಅದ್ಧೂರಿಯಾದ ಮಾತುಗಳನ್ನು ಹೇಳುತ್ತಾ ಜೀವನ ಸಾಧನೆ ಎಡೆಗೆ ಕೊಂಡೊಯ್ದು ಒಂದು ರೀತಿಯಿಂದ ಕಾಂಪ್ಲಿಕೇಟೆಡ್. ಜೀವ ಹೇಗೆ ಉದ್ಧಾರನಾಗ್ತಾನೆ, ಸ್ವಂತ ಉಂಟೋ ಇಲ್ಲವೋ,
ನಡೆಸುವ ಕಥೆಯಲ್ಲಿ ದೇವರ ಪಾತ್ರವೆಯ ದೇವರ ನಂಬದವರಿಗೆ. ಇತ್ತೀಚೆಗೆ ಒಬ್ರು ಕೇಳಿಬಿಟ್ರು ಹಾಗೆ, ಹಾಗಾದರೆ ಮೋಕ್ಷಕ್ಕೆ ಹೋಗೋರು ನಾವು ಮಾತ್ರವಾ? ಅವ್ರು ಹೇಳುವಾಗ ಶಬ್ದವನ್ನು ಸ್ಪಷ್ಟಪಡಿಸಿದ್ದು ಮಾಧ್ವರು ಮಾತ್ರವಾ ಅಂತ. ನಾನು ಹೇಳಿದೆ, ಮಾಧ್ವರು ಅಂತ ಹೇಳಲಿಕ್ಕೆ ಮಧ್ವರು ಏನನ್ನು ಹೇಳಲಿಲ್ಲ. ಅವರೇನು ಮೋಕ್ಷದ ಕೀಲಿಕೆ ತಗೊಂಡದ್ದಲ್ಲ. ಮಧ್ವರು ಶಾಸ್ತ್ರದಲ್ಲಿರತಕ್ಕ ಪ್ರಮೇಯಗಳನ್ನು ಎಲ್ಲಿ ಕಷ್ಟ ಇದೆ, ಕ್ಲಿಷ್ಟತೆ ಇದೆ, ಎಲ್ಲಿ ಸಂಕೀರ್ಣತೆ ಇದೆ ಅದನ್ನು ಸ್ಪಷ್ಟಪಡಿಸಿ ತೋರಿಸಿಕೊಟ್ರು. ಸಕಲ ಶಾಸ್ತ್ರಗಳ ಒಕ್ಕೊರಳವಾದ ಭಗವಂತ ಎನ್ನುವ ಮಾತನ್ನೇ ಹೇಳಿದ್ದನ್ನೇ ಮತ್ತೆ ತೋರಿಸಿಕೊಟ್ರು. ಹಾಗಾಗಿ ಯಾರು ವೈಷ್ಣವರಿದ್ದಾರೆ, ವಿಷ್ಣು ಪಾರಮ್ಯ ಚಿಂತನೆ ಮಾಡಿದ್ದಾರೆ, ಇಡೀ ಜಗತ್ತನ್ನು ಮತ್ತೆ ಅವನ ಕೆಳಗೆ ನೋಡಿಕೊಂಡಿದ್ದಾರೆ, ಅವರಿಗೆಲ್ಲರಿಗೂ ಮೋಕ್ಷದ ಕಥೆ ಇದೆ ಎಂದು ಅವರೇ ಹೇಳಿಕೊಂಡಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಮಾಧ್ವರು ಅಂತ ಹೇಳುವ ಬದಲಿಗೆ ಶಾಸ್ತ್ರವೇ ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿದೆ ಎಲ್ಲಿ ಏನಿದೆ ಅಂತ. ಅಂಥವರಿಗೆ ಮೋಕ್ಷ ಎಲ್ಲಿದೆ, ಇಲ್ಲ ಯಾಕೆ ಅಂತ ಹೇಳಿಕೊಳ್ತದೆ. ಪರಮೋಚ್ಚವನಾದ ಸಂಗತಿಯ ಚಿಂತನೆಯಲ್ಲಿ ಮಾತ್ರ ಎನ್ನುವ ವ್ಯವಸ್ಥೆ ಇದೆ. ಹೀಗಾಗಿ ದೇವರ ದಯವೇ ಜೀವನ ಅನ್ನುವ ಅರ್ಥ ಮಾಡಿಕೊಂಡಾಗ ಮುಂದಿನ ಸೃಷ್ಟಿಯ ಕೆಲವು ಅಂಶಗಳೆಡೆಗೆ ವ್ಯಾಸರ ಮಾತನ್ನು ಶುಕರಿ ಕೇಳಿದ್ದನ್ನು ಮತ್ತೆ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.